ಇಂದಿನವರೆಗೆ ತತ್ವಾರ್ಥ ಸೂತ್ರದ ಮೇಲೆ ಬೇಕಾದಷ್ಟು ಟೀಕಾ ಆಯಿತು. ಅಂದ್ರೆ 16 ಟೀಕಾ ಬರ್ತದೆ ಹಾಗೆ. ಆದರೆ ಈ ಪ್ರಕಾರ ಏನೊಂದು ಪ್ರಮಾಣಬದ್ಧ ಟೀಕಾ ಐತಿ, ತುಲನಾತ್ಮಕ ಅಧ್ಯಯನದ ಮೂಲಕ ಟೀಕಾ ಐತಿ. ಈ ಪ್ರಕಾರದ ಟೀಕಾ ಭಾರತದೊಳಗೆ ಬೇರೆ ಯಾವುದೂ ಉಪಲಬ್ಧವಿಲ್ಲ. ಅದರ ಸಲುವಾಗಿ ಈ ಟೀಕಾಕ್ಕೆ ಇಷ್ಟು ಮಹಿಮೆ ಐತಿ. ಇದರೊಳಗೆಲ್ಲ ಪ್ರತಿಯೊಂದು ವಾಕ್ಯ ಸರ್ವಜ್ಞ ಭಗವಂತರ ದಿವ್ಯೊಳಗೆ ಬಂದಿದ್ದಲ್ಲ. ಆ ಕಾರಣದಿಂದ ಇಲ್ಲಿ ಈ ಮೋಕ್ಷ ಶಾಸ್ತ್ರದೊಳಗ ಜೀವ ಯಾವ ಅನಾದಿ ಕಾಲದಿಂದ ದುಃಖದ ಅನುಭವ ಮಾಡ್ತಾ ಇದ್ದಾನೆ, ಆ ದುಃಖದ ಅನುಭವ ಯಾವುದರ ನಿಮಿತ್ತದಿಂದ ಆಗ್ತಾ ಇದೆ ಇದ ಈ ಜೀವನಿಗೆ ಪರಿಚಯನೇ ಇದೆ. ವಾಸ್ತವಿಕವಾಗಿ ದುಃಖ ಬಾಹ್ಯ ಸಂಯೋಗದಿಂದ ಪರ ಪದಾರ್ಥಗಳಿಂದ ದುಃಖ ನಮಗೆ ಸಿಕ್ತಿದೆ ಅಂತೇಳಿ ಈ ಜೀವದ ಕಲ್ಪನೆ ಇದೆ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ ನಂತರ ನರಕದೊಳಗೆ ಏನು ದುಃಖ ಇರ್ತಿದೆ ಅದಕ್ಕಿಂತ ಎಷ್ಟೋ ಪಾದ ಹೆಚ್ಚು ದುಃಖ ನಿಗೋದೊಳಗೆ. 7ನೇ ನರಕದೊಳಗೆ ಏನು ದುಃಖ ಇರ್ತಿದೆ ಅದಕ್ಕಿಂತ ಎಷ್ಟೋ ಪಾದ ಹೆಚ್ಚು ದುಃಖ ಇರ್ತದೆ. ನರಕದೊಳಗ ಪ್ರತಿಕೂಲ ಸಂಯೋಗ, ದುಃಖ ಕೊಡ್ಲಿಕ್ಕೆ ಪ್ರತಿಕೂಲ ಸಂಯೋಗ. ಆದ್ರೆ ನಿಗೋದದೊಳಗ ಪ್ರತಿಕೂಲ ಸಂಯೋಗ ಯಾವುದೂ ಇರುವುದಿಲ್ಲ. ನಿಗೋದೊಳಗ ದುಃಖ ಕೊಡುವ ಎದರಿಗೆ ಜೀವ ಯಾವುದೂ ಇರುವುದು. ನರಕದೊಳಗ ವಿರೋಧ ಮಾಡುವಂತಹ, ಒಬ್ಬರನ್ನೊಬ್ಬರು ಬಡೆಯದು ಮಾಡುವಂತಹ ಜೀವ ಸಾಕಷ್ಟು ಇರ್ತಾವ. ಪ್ರತಿಯೊಬ್ಬ ನಾರಕಿ ತಮ್ಮಲ್ಲೇ ಬಿಡದಾಗ ಅದು ಪ್ರಕಾರ ನಿಗೋದದ ಜೀವ ತಮ್ಮಲ್ಲೇ ಬಿಟ್ಟಾಗ. ಆದರೂ ಕೂಡ ಆ ನಿಗೋದದ ಜೀವಕ್ಕ ನಾರಕಿ ದುಃಖದಕ್ಕಿಂತ ಅಧಿಕ ದುಃಖ ಯಾವುದರಿಂದ ಇದೆ ಇದನ್ನು ನಾವು ವಿಚಾರಣೆ. ದುಃಖ ಮತ್ತು ಸುಖ ಪರ ವಸ್ತುವಿನ ಸಂಯೋಗ ಮತ್ತು ವಿಯೋಗದಿಂದ ಇದೆ ಅಂತ ಹೇಳಿ ನಮ್ದು ಕಲ್ಪನಾ ಇದೆ. ಆ ಮನುಷ್ಯ ನನಗೆ ದುಃಖ ಕೊಡ್ತಾನೆ, ಈ ಮನುಷ್ಯ ನನಗೆ ದುಃಖ ಕೊಡ್ತಾನೆ. ಈ ಪ್ರಕಾರದ ಅನಾದಿ ಸಂಸ್ಕಾರ ಏನಿದೆ ಈ ಜೀವಕ್ಕ, ಈ ಸಂಸ್ಕಾರನ ತಪ್ಪಿ ಯಾರು ದುಃಖ ಕೊಡುವುದರಿಂದ ದುಃಖ ಆಗೋದಲ್ಲ. ಹಾಗಾದರೆ ಸಮಸ್ತ ಪ್ರಾಣಿ ಕೋಟಿದೊಳಗ ಅಧಿಕ ದುಃಖಿ ಅಂತಂದ್ರೆ ನಿಗೋಧ ಜೀವ. ಆ ನಿಗೋಧ ಜೀವಕ್ಕೆ ಯಾವುದೇ ಪ್ರಕಾರದ ವಿಘ್ನ ಒಡ್ಡುವಂತ ಇನ್ನೊಂದು ನಿಗೋಧ ಜೀವ ಇರುತ್ತೆ. ಅವ ಒಂದು ಶ್ವಾಸ ಎಳೆಯಷ್ಟು ಸಮಯದೊಳಗ 18 ಜನ್ಮ ಮತ್ತು 18 ಮರಣ ಮಾಡ್ತಾ ಇರ್ತಾವೆ. ಅಂಥ ಸಮಯದೊಳಗೆ ಇನ್ನೊಂದು ಜೀವಕ್ಕೆ ದುಃಖ ಯಾವಾಗ ಕೊಡೋದು? ಹಾಗಾದರೆ ಜೀವಕ್ಕೆ ದುಃಖ ಯಾವುದರಲ್ಲಿ? ಈ ಮಾತನ್ನ ನಾವು ಇಂದಿನವರೆಗೆ ಶೋಧ ಮಾಡಲಿಲ್ಲ. ಈ ಮಾತಿನ ಶೋಧನ ಇದೆ ಆಚಾರ್ಯ ಕೊಡುವುದು. ದುಃಖ ಅಂತೂ ಅಖಂಡ ಇದೆ ಜೀವಕ್ಕೆ. ಬೇಕಾದಂತಹ ಕರೋಡಪತಿ ಇದ್ರೂ ದುಃಖ ಇದೆ, ಮತ್ತು ಭಿಕ್ಷುಕಿದ್ರೂ ಕೂಡ ದುಃಖ ನಿರಂತರ ಇದೆ. ಆದರೆ ದುಃಖ ಊಟಕ್ಕಿಲ್ಲ ಅಂತ ಹೇಳಿ ದುಃಖ ಇಲ್ಲ, ಮತ್ತ ಮನೆಯೊಳಗ ಮಕ್ಕಳು ವಿರೋಧಿ ಇದ್ದಾರು ಅಂತ ಹೇಳಿ ದುಃಖ. ದುಃಖ ಕೇವಲ ಈ ಜೀವಕ್ಕ ತನ್ನ ಮೋಹದಿಂದ ಒಂದು ಮೋಹ ಏನಿದೆ. ನಿಗೋಧಕಾಯಕ ಜೀವ ಪ್ರಚುರ ಭಾವಕಲನ ಅರ್ಥಾತ್ ಅಧಿಕ ಮೋಹ. ಮತ್ತೆ ನರಕದೊಳಗಿನ ಜೀವಕ್ಕ ಶರೀರ ಸಲುವಾಗಿ ಇಷ್ಟ ಅಪನತ್ವ ಬುದ್ಧಿ ಇದೆ. ಅಂದ್ರೆ ಶರೀರ ಅಂದ್ರೆ ನಾ ಸಂಪೂರ್ಣ. ಈ ಪ್ರಕಾರ ಮೋಹ ಪರ ಪದಾರ್ಥದ ಮೇಲೆ ಮೋಹ ಇರುವುದರಿಂದ ಈ ಜೀವಕ್ಕೆ ದುಃಖ ಇದೆ. ದುಃಖ ಇನ್ನೊಬ್ಬರು ಕೊಡುವುದರಿಂದಿಲ್ಲ, ದುಃಖ ಇನ್ನೊಬ್ಬರ ಸುಖ ಕೊಡುವುದರಿಂದ ಸುಖ ಇಲ್ಲ. ಆದರೆ ಕೇವಲ ತನ್ನ ಕಲ್ಪನೆಯಿಂದ ಸುಖ ಮತ್ತು ದುಃಖ ಇದೆ. ಹೀಗಿರುವಾಗ ಇಲ್ಲಿ ಆಚಾರ್ಯ ಭಗವಂತರ ಮನುಷ್ಯ ಮಾತ್ರರಿಗೆ ದುಃಖ ಯಾವುದರಿಂದಿದೆ? ದುಃಖ ನಾನು ಯಾರು ಇದನ್ನು ತಿಳ್ಕೋದಿಲ್ಲ ಅಂತ ಹೇಳಿ ದುಃಖ ಇದೆ.
ದುಃಖ ಯಾವುದೂ ಪರಪದಾರ್ಥದಿಂದ ದುಃಖ. ಇದೇನು ಹೇಳ್ತಾರೆ, ಜೀವ ದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯ ಅದು ಸಮ್ಯಕ್ ದರ್ಶನ. ನಾನು ಜೀವ ದ್ರವ್ಯ ಇದ್ದೇನೆ, ನನ್ನಲ್ಲಿ ಶ್ರದ್ಧಾ ಮೊದಲಾದ ಅನಂತ ಗುಣಗಳಿವೆ. ಆ ಅನಂತ ಗುಣದೊಳಗ ಒಂದು ಗುಣದ ಮೇಲೆ ನಾವ ಒಂದು ಸಮಯ ಶ್ರದ್ಧೆ ಮಾಡಿದ್ವಿ, ಒಂದು ಸಮಯ ಶ್ರದ್ಧೆ ಮಾಡಿದ್ವಿ. ಆ ಶ್ರದ್ಧೆಯ ಅನಾದಿ ಕಾಲದಿಂದ ನಾವು ಇಂದಿನವರೆಗೆ ಮಾಡಬೇಕು. ಹಾಗಾದ್ರೆ ಶ್ರದ್ಧೆ ಅಂದ್ರೆ ಏನ್ರಿ ನಮಗ್ ಗೊತ್ತಿಲ್ಲ. ಶ್ರದ್ಧೆ ಅಂದ್ರೆ ಯಾರಿಗೆ ಗೊತ್ತಿರಲಿ? ಶ್ರದ್ಧೆ ಮಾಡೋದ ವಿಷಯ ಯಾರಿಗೆ ಗೊತ್ತಿರಲಿ? ಪ್ರತಿಯೊಬ್ಬರಿಗೂ. ನಾವು ಸಂಸಾರದ ಮೇಲೆ ಶ್ರದ್ಧೆ ಮಾಡ್ತೇವೆ, ಧನದ ಮೇಲೆ ಶ್ರದ್ಧೆ ಮಾಡ್ತೇವೆ ಅಂದಿರ್ತೇವೆ, ಮಕ್ಕಳ ಮೇಲೆ ಶ್ರದ್ಧೆ ಮಾಡ್ತೇವೆ ಅಂದಿರ್ತೇವೆ. ನಾವು ಅನಾದಿ ಕಾಲದಿಂದ ಈಗ ಈ ವರ್ತಮಾನ ಜೀವನದೊಳಗ ಬರೇ ಒಂದು ಶ್ರದ್ಧಾದ ಮೂಲಕ ನಾವು ಜೀವಂತೀವಿ. ಮಕ್ಕಳಾಗುದಿಲ್ಲ, ಇನ್ನು ನಾಳೆ ನಮಗ್ ಕೊನೆ ಕಾಲದಾಗೆ ಮಕ್ಕಳು ದೃಷ್ಟಿ ಇದ್ರೂ ಕೂಡ ಅವ್ರ ಮೇಲೆ ಶ್ರದ್ಧೆ. ಅಂದ್ರೆ ಇಂದಿನವರೆಗೆ ನಾವು ಶ್ರದ್ಧಾ ಯಾವ್ದ್ರ ಮೇಲೆ ಮಾಡ್ಲಿದ್ರಿ? ಒಂದು ಬೆಕ್ಕ ಸಾಕಿರ್ತೀವ್ರಿ ನಾವು ಮನೆ ಹೊಡೆದ್ರಿ, ಅದರ ಮೇಲೆ ಅಡಿಗಿನ ಮನೆ ಬಿಡ್ತೀವಿ, ಅದರ ಮೇಲೆ ಶ್ರದ್ಧಾ ನಮ್ಮ ಸಾಕಿದ್ದೈತಿ, ಅದ ಹಾಲು ಕುಡಿತು. ನಾಯಿ ಮೇಲೆ ಮನಿ ಬಿಟ್ಟು ಹೋಗ್ತೀವಿ. ಈ ಪ್ರಕಾರ ಪ್ರತಿಯೊಂದು ವಸ್ತುವಿನ ಮೇಲೆ ನಾವು ನಿರಂತರ ಶ್ರದ್ಧಾ ಮಾಡ್ತಾ ಇದ್ದೀವಿ. ಶ್ರದ್ಧಾ ಇದ್ರೆ ಜೀವನನೇ. ಜೀವದೊಳಗ ಒಂದು 4 ದುಡ್ಡಿದ್ದು ಅಂದ್ರೆ ಶ್ರದ್ಧಾ. ಶ್ರದ್ಧಾ ಮನೆಯೊಳಗ ತಿನ್ನಕ್ಕೂ ಉಣ್ಣಕ್ಕೆ ಧಾನ್ಯ ಇತ್ತು ಅಂತಂದ್ರೆ ಚಿಂತೆ. ಅಂದ್ರೆ ಈ ಪ್ರಕಾರ ಪ್ರತಿಯೊಂದು ಜಡ ವಸ್ತುವಿನ ಮೇಲೆ ಈ ಜೀವ ಅನಾದಿ ಕಾಲದಿಂದ ಶ್ರದ್ಧಾ ಮಾಡ್ತಾನೆ ಬರ್ತಾ ಇದೆ. ಈಗ ನಮ್ಮ ಅಂತರಂಗ ನೋಡೋದ್ರಿ, ನಮ್ಗೆ ನಿಜವಾಗಿ ಶ್ರದ್ಧಾ ಇದೆ ಅಂತ ಇಲ್ಲ. ಪರದ ಮೇಲೆ ಮಕ್ಕಳ ನನ್ನ ಮಗ ಕೇಳ್ತಿರ್ತಾರೆ, ಮರಣ ಕಾಲಕ್ಕೆ ನನ್ನ ಸೇವಾ. ಈ ಪ್ರಕಾರದ ಒಂದಿಲ್ಲೊಂದು ವಿಕಲ್ಪ, ಒಂದಿಲ್ಲೊಂದು ಶ್ರದ್ಧಾದೊಳಗನ ಈ ಜೀವ ಆ ಶ್ರದ್ಧಾದ ಆಶಯದಿಂದನೇ ಬದುಕ್ತಾ ಇದೆ. ನಮ್ಗೆ ಯಾರಿದ್ದಾರು, ಏನ್ ಮಾಡೋದ ಅಂತಿಮ ಸಮಯದೊಳಗ. ಆದ್ರೆ ಈ ಜೀವಕ್ಕ ತನ್ನ ಪಾಪ ಪುಣ್ಯನ ಉಪಕಾರ ಅಥವಾ ಅಪಕಾರ ಮಾಡೋದಿದೆ, ಈ ಮಾತಿನಿಂದ ವಿಶ್ವಾಸನೇ ಇಲ್ಲ. ಆದ್ರೆ ಎಲ್ಲಿವರೆಗೆ ಪಾಪ ಪುಣ್ಯದ ವಿಚಾರ ಈ ಜೀವ ಮಾಡುವುದಿಲ್ಲವು, ಅಲ್ಲಿವರೆಗೆ ಪರಪದಾರ್ಥದ ಮೇಲೆ ಶ್ರದ್ಧಾ ಈಗೂ ಕಲಿಗೆ. ಕೊನೆಗಳಿಗೆಯೊಳಗ ನಮಗ ಎಷ್ಟು ಆಸ್ತಿ ಇದ್ರೂ ಕೂಡ ಆ ಆಸ್ತಿ ಸಂಪೂರ್ಣ ಹೊರಟು ಹೋಗ್ತೈತಿ. ಇನ್ನ ಶರೀರದ ವಿಯೋಗ ಆಗೋದ ಒಂದರ್ಧ ನಿಮಿಷ ಇದೆ ಅನ್ನುವಾಗ ಎಲ್ಲದರದ್ದು ಜ್ಞಾನ. ನಾ ಜೀವನ್ ತುಂಬ ಏನ್ ಮೈಂಡು, ಮತ್ತೆ ಈಗ ನನ್ನ ಜೊತೆ ಯಾವ್ದು ಬರ್ತಾ ಇದೆ, ಇದು ಆ ಸಮಯದೊಳಗೆ ನೇಮದಿಂದ ವಿವೇಕದ ಉತ್ಪತ್ತಿ ಆಗುತ್ತೆ. ಹಾಗಾದ್ರೆ ಸಮಯ ಕಳೆದು ಹೋಗಿರ್ತೀವಿ. ಒಂದರ್ಧ ನಿಮಿಷದ ಒಳಗೆ ಜೀವ ಏನ್ ಮಾಡೋ ಸಾಧ್ಯತೆ ಇದೆ? ಶರೀರದ ವಿಯೋಗ ಆಗ್ತೈತಿ. ಮತ್ತೆ ಇಲ್ಲಿದ ಅನುಭವ ಏನೈತಿ ಮರ್ತಿ ಇನ್ನೊಂದು ಭಾವದೊಳಗೆ ಹೋಗ್ತೈತಿ. ಅಲ್ಲಿ ಮತ್ತೆ ನಡೀತು. ಈ ಪ್ರಕಾರ ಜೀವ ಅನಾದಿ ಕಾಲದಿಂದ ಪರದ ಮೇಲಿನ ಶ್ರದ್ಧೆ ಮಾಡ್ತಾ ಇದ್ದಾನೆ. ಆದರೆ ನಿಜ ಶುದ್ಧಾತ್ಮನ ಮೇಲೆ ಇಂದಿನವರೆಗೆ ಒಂದು ಸಮಯ ಕೂಡ ಶ್ರದ್ಧಾ ಮಾಡಿದೆ ಅಂತ. ಒಂದು ಸಮಯ ಒಂದು ವೇಳೆ ನಾವು ನಮ್ಮ ಆತ್ಮನ ಮೇಲೆ ತ್ರಿಕಾಲಿ ಧ್ರುವದ ಅನಂತ ಸುಖದ ಪಿಂಡ್ ಇರುವಂಥ ನಿಜ ಶುದ್ಧಾತ್ಮ ಯಾವಿದ್ದಾನೋ ಆ ನಿಜ ಶುದ್ಧಾತ್ಮನ ಮೇಲೆ ನಾವು ಒಂದು ಸಮಯ ಆದ್ರೂ ಇಂದಿನವರೆಗೆ ಶ್ರದ್ಧೆ ಮಾಡಿದ್ದೇವೆ. ನಮ್ಮ ಆತ್ಮನ ಮೇಲೆ ಶ್ರದ್ಧೆ ಮಾಡಲೇ ಇಲ್ಲ. ಆತ್ಮ ಅನ್ನೋ ವಸ್ತು ಈ ದೇಹದ ದೇವಾಲಯದೊಳಗೆ ಇದೆ ಅನ್ನೋ ಮಾತು ಕೂಡ ನಮ್ಗೆ ಗೊತ್ತಿಲ್ಲ. ಈ ದೇಹ ರೂಪದ ದೇವಾಲಯದೊಳಗ ಆತ್ಮರೂಪದ ವಸ್ತು ಇದೆ. ಇನ್ನೊಬ್ಬರ ಸತ್ತು ಹೋದಂತ ನೋಡ್ತೀವ್ರಿ, ಯಾವುದಕ್ಕೆ ಬೆಲೆ ಕೊಡ್ತೇವೆ ಆ ಬೆಲೆ ಕೊಡುವಂತಹ ವಸ್ತುವನ್ನ ಸುಟ್ಟ ಹಾಕ್ತೀವಿ. ಆದ್ರೆ ಯಾವುದು ಸುಡಬಾರದಂತಹ ವಸ್ತು ಈ ದೇಹದೊಳಗೆ ವಾಸ ಮಾಡಿತ್ತು ಅದು ಹೊರಟು ಹೋಗೈತಿ.
ಇದರದ್ದು ವಿಚಾರ ಈ ಜೀವಕ್ಕೆ ಬರ್ತದೆ. ಆ ಮನುಷ್ಯ ಸತ್ತು ಹೋದ, ಆದ್ರೆ ಇದ್ದವ್ರ ನಾವರೇ ಅದರ ಸಲುವಾಗಿ ವಿಚಾರ ಮಾಡ್ಬೇಕು. ಈ ಸಂಸಾರದೊಳಗೆ ಏನೂ ಇಲ್ಲ, ಶರೀರ ಕೂಡ ಬಿಟ್ಟು ಹೋಗೋದಿದೆ. ಈ ಮಾತಿನ ವಿವೇಕ ನಮಗೆ ಬರಲಿಲ್ಲ ಅಂತ ಹೇಳಿ ನಮಗೆ ಈ ಸಂಸಾರದೊಳಗೆ ದುಃಖ ಇದೆ. ಸುಖದ ಪರ ಪದಾರ್ಥದೊಳಗೆ ಸುಖ ಅಂತೂ ಇಲ್ಲವೇ. ಈ ಜೀವದ ಕಲ್ಪನೆ ಇದೆ, ಪುಣ್ಯದಿಂದ ಸುಖ ಇದೆ, ಪುಣ್ಯದ ಉದಯದಿಂದ ಸುಖ ಇದೆ. ಸರಿ, ಒಪ್ಪು ಮಾತಿಲ್ಲ. ಪುಣ್ಯದ ಉದಯದಿಂದ ಸುಖ ಇತ್ತು. ಪುಣ್ಯ ಇದು ವಸ್ತು ಏನಿದೆ, ಸ್ವಭಾವ ಇದೆಯೋ ಅಥವಾ ವಿಭಾವ? ಪುಣ್ಯ ಇದು ವಿಕಾರ ಇದೆ. ಪುಣ್ಯ ಇದು ನೇಮದಿಂದ ವಿಕಾರ, ಆತ್ಮನ ಸ್ವಭಾವದಿಂದ ವಿಪರೀತವಾದಂತಹ ಸ್ವಭಾವ ಪುಣ್ಯ. ಪುಣ್ಯದಿಂದ ನನಗೆ ಸುಖ ಆಗಿತ್ತು ಕಲ್ಪನೆ ಮಾಡುವುದರೆ ಅಧಿಕ ಪುಣ್ಯ, ಅಪರಿಮಿತ ಪುಣ್ಯ. ಆದ ನಂತರ ಅನಂತ ಸುಖ ಸಿಕ್ತಿಲ್ಲ. ಅನಂತ ಪುಣ್ಯ ಮಾಡಿದ ನಂತರ, ಅಪರಿಮಿತ ಪುಣ್ಯ ಮಾಡಿದ ನಂತರ ಅಪರಿಮಿತ ಸುಖ ಸಿಕ್ತಿದೆ. ಈ ಅಪರಿಮಿತ ಸುಖ ಪುಣ್ಯದಿಂದ ಸಿಗ್ತಿದೆ ಅಂತ ಹೇಳಿ ನಮ್ದು ಶ್ರದ್ಧೆ ಆದ ನಂತರ ನಾವ ಅನಂತ ಕೇವಲಿ ಭಗವಂತರ ದಿವ್ಯ ಧ್ವನಿಯ ಅನಾದರ ಮಾಡಿ, ವಿರಾಧನೆ ಮಾಡಿ, ನನ್ನ ಆತ್ಮ ಸ್ವಭಾವದೊಳಗ ಯಾವ ಅನಂತ ಸುಖ ಅನಂತ ಶಾಂತಿ ಇದೆಯೋ ಅದರದ ವಿರಾಧನೆ ಮಾಡಿದೀವೋ ಅದರದ ಅಪಮಾನ ಮಾಡಿಬಿಡ್ತೀವಿ. ಇದರಿಂದ ನಮಗ ಅನಂತ ಸಂಸಾರ. ಈ ಪ್ರಕಾರದ ನಿಜವಾದ ಭಾವನೆ ಅಂತರಂಗದೊಳಗೆ ಯಾರ್ದು ಇರ್ತಿದೆಯೋ ಆ ಜೀವ ಬೇಕಾದರೆ ಅಭವ್ಯ ಇರಬಹುದು, ಇಲ್ಲ ದೂರಾನುದೂರ ಭವ್ಯ. ಭವ್ಯ ಜೀವ ಈ ಪ್ರಕಾರದ ಪದದೊಳಗ ಸುಖ ಇದೆ ಅಂತ ಹೇಳಿ ಯಾವಾಗೂ ಕಲ್ಪನೆ ಮಾಡೋದು ಸಾಧ್ಯ. ಮನುಷ್ಯ ಪರ್ಯಾಯಕ್ಕೆ ಬಂದ ನಂತರ ತಮ್ಮ ಮನೆಯೊಳಗ ಅಥವಾ ತಮ್ಮ ಓಣಿಯೊಳಗ ಒಂದು ಜೀವದ ವಿಯೋಗ ಆದ ನಂತರ ಈ ಜೀವಕ್ಕೆ ನಿಜವಾಗಿ ವಿಚಾರ ಬರಲೇಬೇಕಲ್ಲ. ಆದರೆ ಯಾರಿಗೆ ಬರುವುದಿಲ್ಲವೋ ಅವರ ನೇಮದಿಂದ ಅಭವ್ಯ ಅಥವಾ ದೂರಾದೂರ ಭವ್ಯ, ಅನಂತ ಕಾಲ ಕಳೆದ ನಂತರ ಅವರ ಭವ್ಯತ್ವ ಪ್ರಕಟ. ಇದರ ಮೇಲಿಂದ ನಾವೇನು ತಿಳ್ಕೊಳ್ಳೋದೈತಿ, ಪುಣ್ಯದಿಂದ ಸುಖ ಇಲ್ಲ, ಪಾಪದಿಂದ ದುಃಖ ಇಲ್ಲ, ಕೇವಲ ನಮ್ಮ ಕಲ್ಪನೆಯೊಳಗ ನಮ್ಮ ಅಜ್ಞಾನದೊಳಗ ದುಃಖ ಇದೆ. ಈ ಅಜ್ಞಾನದೊಳಗನ ದುಃಖ ಇದೆ. ಈ ಅಜ್ಞಾನ ನೋಡ್ರಿ, ನಮ್ಮ ಆತ್ಮಸ್ವರೂಪ ಹೇಗಿದೆ ಇದನ್ನ ನಾವ ನಿಜವಾಗಿ ತಿಳ್ಕೊಂಡಿಲ್ಲ. ಆಗಮದ ಮೂಲಕ ಆಗಮದೊಳಗ ಕಥನ ಬರ್ತಿದೆ, ಜೀವ ದ್ರವ್ಯ ಸ್ವಭಾವದಿಂದ ಶುದ್ಧ, ಜೀವದ್ರವ್ಯ ಸ್ವಭಾವದಿಂದ ಶುದ್ಧ, ಪರ್ಯಾಯದಿಂದ ಅಶುದ್ಧ. ಈ ಮಾತು ಹೋದ್ಸಲ ಬಂದಿದ್ದಿದೆ. ಪರ್ಯಾಯದಿಂದ ಅಶುದ್ಧಿದಾನೆ, ಪರ್ಯಾಯದಲ್ಲಿ ಅಶುದ್ಧಿದಾನೆ, ಸ್ವಭಾವದಿಂದ ಶುದ್ಧಿದಾನೆ. ಈ ಮಾತಿನ ಸ್ಪಷ್ಟೀಕರಣದ ಸಲುವಾಗಿ ಹೋದ ಸಲ ಒಂದು ದೃಷ್ಟಾಂತ ಹೇಳಿದ್ದಿತ್ತು. ನೀರ ಸ್ವಭಾವದಿಂದ ಶೀತದೆ, ಹೌದಾ? ಮತ್ತ ಅದ ಪರ್ಯಾಯದೊಳಗ ಅದರೊಳಗ ಉಷ್ಣತೆ ಇದೆ, ಬಿಸಿತನ ಇದೆ ನೀರು. ಈ ಪ್ರಕಾರದ ದೃಷ್ಟಾಂತ ಕೊಟ್ಟಿತ್ತು. ಈ ದೃಷ್ಟಾಂತದ ಕೊನೆಗೇನು ಹೇಳುತ್ತಿತ್ತು, ನೀರ ಪರ್ಯಾಯದಿಂದ ಮಲಿನಿತ್ತು, ಉಷ್ಣ ಇತ್ತು, ಬಿಸಿನ ಇತ್ತು. ಅಂದ್ರೆ ಸ್ವಭಾವದಿಂದ ಅದ ಶಾಂತ ಇರೋದ ಸಾಧ್ಯನೇ ಇಲ್ಲ. ಯಾಕೆ? ಒಂದು ಮಾತೇನು ಹೇಳುತ್ತಿತ್ತು, ನೀರ ಸ್ವಭಾವದಿಂದ ಶಾಂತ ಇದ್ರೂ ಕೂಡ ಪರ್ಯಾಯದಲ್ಲಿ ಉಷ್ಣ ಐತಿ. ಹೀಗೆ ಹೇಳೋದ, ಪರ್ಯಾಯದೊಳಗ ನೀರಿನ ಪರ್ಯಾಯದೊಳಗ ಉಷ್ಣ ಇರೋದ, ಅದೇ ಸ್ವಭಾವದಿಂದ ಶೀತಲ ಇರೋದ, ಮತ್ತು ಪರ್ಯಾಯದೊಳಗ ಉಷ್ಣ ಇರೋದ, ಇದು ನೀರಲ್ಲ. ಇದು ನೀರಲ್ಲ, ಮತ್ತ ನೀರಿನ ಧರ್ಮ ಅಲ್ಲ. ಇಷ್ಟು ಮಾತು ಹೇಳಿ. ಧರ್ಮ ಅಂದ್ರೆ ಏನ್ರಿ? ನೀರಿನ ಧರ್ಮ.
ವಸ್ತು ಸ್ವಭಾವೋ ಧರ್ಮ. ವಸ್ತುವಿನ ಸ್ವಭಾವ ಏನೈತಿ ಅದು ಧರ್ಮ. ಇದು ನೀರಿನ ಸ್ವಭಾವ ಏನೈತಿ? ನೀರಿನ ಸ್ವಭಾವ ನೇಮದಿಂದ ಶೀತ ಬೀತಿ. ಅದ್ರ ನೀರ ಬಿಸಿ ಆಗಿದೆ ಹೀಗೆ ಹೇಳೋದ ಅದು ನೀರೋ ಅಥವಾ ನೀರು ಅಲ್ಲ? ನೀರಿನ ಸ್ವಭಾವ ನೇಮದಿಂದ ಶೀತಲಿ. ಶೀತಲ ಇರುವಂಥ ನೀರ ಕಾಯಿಸುವುದರಿಂದ ಅದರೊಳಗೆ ಏನಾಗೈತಿ? ಬಿಸಿತನ ಬಂದಿ. ಬಿಸಿತನ ಬಂದೈತಿ ಇಷ್ಟ ಅಲ್ಲ, ನೀರು ಉಕ್ಕ ಬಂದೈತಿ, ಒಳಗೆ ಬೆರಳು ಹಾಕಿದ್ರೆ ಬೆರಳು ಸುಡ್ತೈತೆ. ಇದನ್ನ ನಾವು ಪ್ರತ್ಯಕ್ಷ ಪ್ರಾಕ್ಟಿಕಲ್ದಿಂದ ನೋಡ್ತೀವಿ. ಹಾಗಾದರೆ ಆ ನೀರಿನ ಸ್ವಭಾವದೊಳಗ ಬಿಸಿತನ ಬಂದಿದ್ಯೋ ಅಥವಾ ಏನಾಗ್ತದೆ? ನೀರಿನ ತನ್ನ ಸ್ವಭಾವವನ್ನ ಕಳೆದುಕೊಂಡು ತನ್ನ ಸ್ವಭಾವವನ್ನ ಬಿಟ್ಟುಕೊಟ್ಟು, ಯಾವ ಪ್ರಕಾರ ಜೀವ ತನ್ನ ಕ್ಷಮಾಗುಣವನ್ನ ಬಿಟ್ಟುಕೊಟ್ಟ ಕ್ರೋಧ ಗುಣವನ್ನ ಸ್ವೀಕಾರ ಮಾಡ್ತಾನೋ ಅಂತ ಹೇಳಿ ಕೇಳ್ತೇವೆ. ಕ್ಷಮಾಗುಣ ತ್ಯಾಗ ಮಾಡ್ದ ಅಂದ್ರೆ ನಾವು ದಶಲಕ್ಷಣದಾಗ ಬೆಳಗ್ತೀವ್ರಿ ಉತ್ತಮ ಕ್ಷಮ. ಯಾಕ? ಉತ್ತಮ ಕ್ಷಮ ನಾವು ಯಾವಾಗ ಬೆಳಗ್ತೀವಿ ಆ ವೇಳೆದಾಗ ನಮ್ದ ಅಂತರಂಗದೊಳಗೆ ಸ್ವೀಕಾರ ಇದೆ, ನಾವು ಕ್ರೋಧಿ ಆಗಿದ್ದೀವಿ. ಇನ್ನೊಬ್ಬರ ಹೇಳು ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಕ್ಷಮಾಗುಣವನ್ನ ನಾವು ಬೆಳೆದಿದ್ದೀವಿ. ಆದರೆ ಆತ್ಮ ಕ್ಷಮಾ ಸ್ವಭಾವಿ ಇದ್ದ ಅವನ ಪರ್ಯಾಯದೊಳಗ ವರ್ತಮಾನ ಕಾಲದೊಳಗ ಕ್ರೋಧ ಬಂದಿದೆ. ಆ ಕ್ರೋಧ ಆತ್ಮನ ಸ್ವಭಾವ ಅಲ್ಲ ಅಂತ ಹೇಳಿ ತಿಳ್ಕೊಳ್ಳುವ ಸಲುವಾಗಿ ಉತ್ತಮ ಕ್ಷಮ ಬೆಳಗೋದಿರ್ತದೆ. ಉತ್ತಮ ಕ್ಷಮ ನನಗೆ ಪೂಜನೀಯ ಇದೆ ಈ ಅಭಿಪ್ರಾಯಕ್ಕೆ ಬೆಳಗೋದರದ ಅರ್ಥ ಅದು ನಮಗೆ ಪ್ರಸನ್ನ ಆಗಿ ಕ್ಷಮಾ ಕೊಡೋ ಮಾತಿಲ್ಲ. ಆದ್ರೆ ಅದನ್ನ ನಾವು ಪೂಜನೀಯ ಅಂತ ಹೇಳಿ ತಿಳಿದೆವು. ನನ್ನ ಸ್ವಭಾವವನ್ನು ನಾವು ಪೂಜನೀಯ ಅಂತ ಹೇಳಿ ತಿಳಿಯೋದರ ಸಲುವಾಗಿ ಅಲ್ಲಿ ವ್ಯವಹಾರದಿಂದ ಆ ಕಾರ್ಯ ಮಾಡಿದ್ದಿರ್ತಿದ್ರಿ. ನಿಷ್ಠೆಯಿಂದ ಅಂತರಂಗದೊಳಗ ನಾನು ಕ್ಷಮಾ ಸ್ವಭಾವಿ ಇದ್ದೇನೆ, ಈ ಕ್ರೋಧ ನನ್ನ ಸ್ವಭಾವ ಅಲ್ಲ, ಇದು ನಿರ್ಣಯ ಮಾಡೋದ, ಇದು ಉತ್ತಮ ಕ್ಷಮಾ ಧರ್ಮದ ಮಾತಿದೆ. ಕ್ಷಮಾ ಇದು ಧರ್ಮ ಐತಿ, ಧರ್ಮ ಇದು ಆತ್ಮಂದೈತಿ. ಧರ್ಮ ಬೇರೆ ಎಲ್ಲೂ ಶಬ್ದದೊಳಗ ಆಗಮದೊಳಗ ಕೇವಲಿ ಭಗವಂತರ ದಿವ್ಯ ಧ್ವನಿದೊಳಗೆ ಇಲ್ಲ. ಸ್ವಭಾವ ಪ್ರತಿಯೊಂದು ವಸ್ತುವಿನಲ್ಲಿ ಇದೆ. ಅದೇ ಪ್ರಕಾರ ಇಲ್ಲಿ ನೀರ ಶೀತಲ ಇರುವಂಥ ನೀರ ಪರ್ಯಾಯದಲ್ಲಿ ಉಷ್ಣತೆ ಬಂದಿದೆ. ಆ ಉಷ್ಣತೆ ಬಂದದ್ದ ಅದ ಆ ನೀರಿನ ಸ್ವಭಾವ ಇದೆಯೋ ಅಥವಾ ವಿಭಾವ ಅಥವಾ ವಿಕಾರಿ. ನೋಡ್ರಿ, ಸ್ವಲ್ಪ ಸಮಯ ಆ ಕುದಿಯುತ್ತಿರುವಂತಹ ನೀರನ್ನ ಬರಸೆಂದ ಮೇಲಿಂದ ಕೆಳಗೆ ಇಳಿಸಿಬಿಡೋದು. ಒಂದು 10 ನಿಮಿಷ ಹೋದ ನಂತರ ಆ ನೀರಿನ ಅವಸ್ಥೆ ಏನಾಯ್ತು? ನೀರಿನ ಅವಸ್ಥೆ ಏನ? ಮೊದಲಿದ್ದಂತಹ ಶೀತಲ ಸ್ವಭಾವಕ್ಕೆ ತಾನಾಗಿ ಬರ್ತಿದ್ದಾರೆ. ಅದರ ಸಲುವಾಗಿ ಬರ್ಫ ಹಾಕುದಿಲ್ಲ. ಅದರೊಳಗೆ ಆ ನೀರಿನೊಳಗೆ ಬರ್ಫ್ ಹಾಕಿದೇನ? ಇಲ್ಲ. ಆ ನೀರ ಬಾಹ್ಯದ ಅಂದ್ರೆ ಈಗ ವಿಚಾರ ಮಾಡುವ ಮಾತಿದೆ, ನೀರಿನೊಳಗ ಉಷ್ಣತೆ ಇದೆಯೋ ಅಥವಾ ಉಷ್ಣತೆಯೊಳಗ ನೀರಿದೆ. ನೀರಿನೊಳಗ ನೀರು ಕುದಿ ನೀರಿನೊಳಗ ಉಷ್ಣತೆ ಪ್ರವೇಶ ಮಾಡಿದೆಯೋ ಅಥವಾ ಉಷ್ಣತೆಯೊಳಗ ನೀರಿದೆ? ಏನ್ರಿ ರಾಮಣ್ಣ? ನೀರಿನೊಳಗ ಉಷ್ಣತೆ ಪ್ರವೇಶ ಮಾಡಿದೆಯೋ ಅಥವಾ ಉಷ್ಣತೆಯೊಳಗೆ ನೀರಿದೀರಿ? ಎರಡೂ ಒಂದಾಗಿ ನಮ್ಗೆ ಅನಿಸ್ತಾವ್ರಿ. ಆದ್ರೆ ನೀರಿಂದ ಯಾವ ಶೀತಲ ಸ್ವಭಾವ ಇದೆಯೋ ಅದರೊಳಗ ಬಿಸಿತನ ಪ್ರವೇಶ ಮಾಡಿದ್ವಿ. ಆತ್ಮನ ಸ್ವಭಾವ ಕ್ಷಮ, ಹೌದಾ? ಅದ್ರೊಳಗ ಕ್ರೋಧ ಉತ್ಪನ್ನ ಆಗೈತಿ, ಕ್ರೋಧ ವಿಭಾವ ಐತಿ. ಅದು ಶಾಶ್ವತ ಇರೋದಲ್ಲ, ಇನ್ನೊಂದು ಸಮಯದೊಳಗೆ ಹೊರಟು ಹೋಗುದು. ಅದೇ ಪ್ರಕಾರ ನೀರ ಪರ್ಯಾಯದೊಳಗೆ ಬಿಸಿ ಆಗಿದೆ,
ಆ ಬಿಸಿಯಾದಂಥ ಪರ್ಯಾಯ ಅದ ಇನ್ನೊಂದು ಸಮಯದೊಳಗ ಹೊರಟು ಹೋಗುತ್ತಿದೆ. ಅದರಿಂದ ಇದೇನಾಗಿದೆ, ನೀರಿನೊಳಗ ಉಷ್ಣತೆ ಪ್ರವೇಶ ಆದ ಹಾಗೆ ನಮಗ್ ಕಂಡು ಬರ್ತದೆ. ನೋಡ್ರಿ, ನೀರಿನೊಳಗ ಉಷ್ಣತೆ ಪ್ರವೇಶ ಆದದ್ದು ಕಂಡು ಬರ್ತಿದೆ, ಆದ್ರೆ ನೀರಿನೊಳಗ ನಾವು ಅಗ್ನಿ ಕೆಂಡ ಹಾಕಿದ್ರೆ ಏನಾಗ್ತದೆ? ಹಾಗಾದ್ರೆ ನೀರಿನೊಳಗ ಉಷ್ಣತೆ ಪ್ರವೇಶ ಎಲ್ಲಿ ಆಗಿರ್ತದೆ? ದೃಷ್ಟಾಂತ ಸುಲಭನೇ. ಆದ್ರೆ ನೋಡ್ರಿ, ಬರ್ಷನ್ ಮೇಲೆ ಪಾತೇರಿ ಇಟ್ಟಿರ್ತೇವೆ, ಪಾತೇರಿ ಒಳಗ ನೀರ್ ಹತ್ತಿರ್ತದೆ, ಬರ್ಷನ್ ಹೊಚ್ಚಿರ್ತೈತಿ. ಆ ಬರ್ಷನದ ಅಗ್ನಿ ಜ್ವಾಲೆ ಪ್ರತ್ಯಕ್ಷ ನೀರಿನೊಳಗ ಪ್ರವೇಶ ಮಾಡಿದೆ ಅಂದ್ರೆ ಆ ಅಗ್ನಿ ಜ್ವಾಲೆ ಪಾತೇರಿ ಮುಖಾಂತರ ಅದು ಹೋಗೈತೆ. ಇದು ನಿಮಿತ್ತ ನೈಮಿತ್ತಿಕ ಸಂಬಂಧ ನಮಗ್ ಕಂಡು ಬರ್ತಿದೆ. ಆದ್ರೆ ಕೂಡ ಯಾವ ಸಮಯದೊಳಗ ಆ ನೀರ ಬಿಸಿ ಆಗೋದಿತ್ತೋ ಆ ಸಮಯದೊಳಗ ಬಾಯಿ ಎದ್ದಕ್ಕೆ ಪಾತೇರಿ ಒಳಗೆ ನೀರು ಹಾಕಿ ಅದನ್ನ ಬರ್ಷನದ ಮೇಲಿಟ್ಟ ಆ ಬರ್ಷನ ಹಚ್ಚೋದರಿಂದ ಆ ನೀರ ಉಷ್ಣ ಆಯ್ತು. ಇದು ನಾವು ನಿಮಿತ್ತದಿಂದ ನೋಡ್ತೀವಿ. ಹಾಗಾದ್ರೆ ಈ ಪ್ರಕಾರ ಉಷ್ಣ ಆದ ನೀರ, ಆ ನೀರಿಂದ ಆ ಸಮಯದ ಯೋಗ್ಯತೆಯಿಂದ ಉಷ್ಣ ಆಗಿತ್ತು. ಈ ಮಾತು ನಮಗೆ ಎಲ್ಲಿವರೆಗೆ ತಿಳಿದು ಬರುವುದಿಲ್ಲ, ಅಲ್ಲಿವರೆಗೆ ವೀತರಾಗ ಭಗವಂತರು ಹೇಳಿದ ವಸ್ತು ಸ್ವರೂಪ ನಮಗ್ ತಿಳಿದು. ನಮ್ದು ಕಲ್ಪನೆ ಏನೈತಿ, ಬರ್ಷನ್ ಮೇಲೆ ಇಟ್ಟು ಕಾಯಿಸಿದಂತ ನೀರು ಬಿಸಿ ಆಗುದಲ್ಲ. ಪ್ರಭು ವಾಸ್ತವಿಕ ಸ್ವರೂಪ ನೋಡ್ರಿ, ಅಗ್ನಿದೊಳಗೆ ನೀರು ಪ್ರವೇಶ ಮಾಡೋದ, ನೀರಿನೊಳಗೆ ಅಗ್ನಿ ಪ್ರವೇಶ ಮಾಡೋದ, ಇದು ನಮ್ಮ ಬುದ್ಧಿಗೆ ಒಟ್ಟಿಗೆ ಆಗುದಿಲ್ಲ. ಆದ್ರೂ ಕೂಡ ಪ್ರತ್ಯಕ್ಷ ಪ್ರಾಕ್ಟಿಕಲ್ ಮಾಡಿ ನೋಡಿದ ನಂತರ ಪ್ರತಿಯೊಂದು ನೀರಿನ ಬಿಂದು ಉಷ್ಣ ಇದೆ. ಒಂದು ಬಿಂದು ಉಷ್ಣ, ಇನ್ನೊಂದು ಬಿಂದು ತಂಪ ಇಲ್ಲ. ಪ್ರತಿಯೊಂದು ನೀರಿನ ಬಿಂದು ಉಷ್ಣ ಇದೆ. ಪ್ರತಿಯೊಂದು ನೀರಿನ ಬಿಂದುದೊಳಗ ಅಗ್ನಿ ಶಾಖ ಇದೆ. ಅಗ್ನಿದ ಉಷ್ಣತಾ ಪ್ರತಿಯೊಂದು ಜಲದ ಬಿಂದುವಿನೊಳಗಿದೆ. ಈ ಸಾಮರ್ಥ್ಯ ಆಯಾ ವಸ್ತುವಿನ ಸ್ವಭಾವಗತ ಧರ್ಮ ಇದೆ. ಈ ಸ್ವಭಾವ ಏನಿದೆ, ಅಗ್ನಿದ ಸ್ವಭಾವ, ಅಗ್ನಿ ತನ್ನ ಸ್ವರೂಪವನ್ನ ಕಳೆಕೊಳ್ಳದೆ ನೀರಿನೊಳಗ ಉಷ್ಣತೆಯನ್ನ ತಾರಲಾರದೆ ನೀರಿನ ಪ್ರದೇಶ ಭಿನ್ನ ಇದೆ, ಉಷ್ಣತೆಯ ಪ್ರದೇಶ ಭಿನ್ನ ಇದೆ. ಎರಡೂ ಪ್ರದೇಶ ಭಿನ್ನ ಇರ್ತಿರುವಾಗ ನೀರಿನ ಪ್ರದೇಶ ಭಿನ್ನ ಇದೆ, ಅಗ್ನಿದ ಪ್ರದೇಶದೊಳಗೆ ಪ್ರವೇಶ ಮಾಡಲಿಲ್ಲ ನೀರು, ನೀರಿನ ಪ್ರದೇಶದೊಳಗ ಅಗ್ನಿ ಪ್ರವೇಶ ಮಾಡಲಿಲ್ಲ, ಅಗ್ನಿ ನೀರಿನ ಪ್ರದೇಶದೊಳಗ ಪ್ರವೇಶ ಮಾಡ್ತಾ ಇತ್ತು. ಈ ಸೂಕ್ಷ್ಮ ಮಾತ, ಸರ್ವಜ್ಞ ಕಥಿತ ಮಾತ ನಮಗೆ ತಿಳಿದು ಬರುದಿಲ್ಲ. ಅರ್ಥಾತ್ ಇದು ಸೂಕ್ಷ್ಮ ಇದೆ. ನೀರಿನ ಪ್ರದೇಶದೊಳಗ ಅಗ್ನಿ ಪ್ರವೇಶ ಮಾಡ್ತಿತ್ತು ಅಂದ್ರೆ ಅಗ್ನಿದ ಅಭಾವ ಆಗಿ ಹೋಗ್ತಿರ್ತದೆ. ನೀರಿನ ಪ್ರದೇಶದೊಳಗ ಪ್ರವೇಶ ಮಾಡ್ತಾ ಇರು. ಒಂದು ಅಗ್ನಿದ ಕಿಡಿ ನೀರಿನೊಳಗ ಹಾಕ್ತಾ ಇರುವಂತೆ ಅಗ್ನಿ ಏನಾಗ್ತೈತ್ರಿ, ಅಗ್ನಿ ನಂದಿ ಹೋಗ್ತಿದೆ. ಅರ್ಥಾತ್ ಆ ನೀರ ಉಷ್ಣ ಆಗುವ ಸಮಯದೊಳಗ ಆ ಉಷ್ಣದ ಪ್ರದೇಶ ಭಿನ್ನ ಇದೆ, ಮತ್ತೆ ನೀರಿನ ಪ್ರದೇಶ ಭಿನ್ನ ಇದೆ. ನಾವು ಸಂಯೋಗ ದೃಷ್ಟಿಯಿಂದ ನೋಡುವುದರಿಂದ ನೀರ ಬಿಸಿ ಆಗಿದೆ ಹೀಗೆ ನಾವು ಹೇಳ್ತೀವಿ, ಅನುಭವದಿಂದ ಸಂಯೋಗದಿಂದ ಹೇಳ್ತೀವಿ. ಆದರೆ ಈ ಪ್ರಕಾರ ನೀರ ಬಿಸಿ ಆಗಿದೆ ಅಂತ ಹೇಳಿ ಜ್ಞಾನಿ ಪುರುಷಗ ಕೇಳಿತು. ಜ್ಞಾನಿ ಪುರುಷಗ ಹೇಳ್ತಾನೆ ಉತ್ತರ, ನೀನು ಮೂರ್ಖಿದೆ. ಜ್ಞಾನಿ ಪುರುಷ ನಮ್ಗೆ ನೀರ ಕುದೀತಾ ಇದೆ, ಒಳಗೆ ಕೈ ಹಾಕೋದು ಸಾಧ್ಯತಾ ಇಲ್ಲ, ಅದನ್ನ ಸ್ನಾನಕ್ಕೆ ಹೇಗೆ ಬಳಸ್ವಿ, ಇನ್ನಿಷ್ಟು ತಣ್ಣೀರು ಕೊಡು ಹೀಗೆ ಹೇಳಿದ ನಂತರ
ಜ್ಞಾನಿ ಪುರುಷ ಅವನಿಗೆ ಹೇಳ್ತಾನೆ ನಿರ್ಮೂರ್ತಿ. ಅಂದ್ರೆ ವಾಸ್ತವಿಕವಾಗಿ ಯಾವ ವಸ್ತು ತನ್ನ ಸ್ವಭಾವ ಬಿಟ್ಟಿತು ಅಂದ್ರೆ ಆ ವಸ್ತುವಿನ ಅಭಾವ. ಈಗ ಸಕ್ಕರೆ ಅದರದ ಸ್ವಭಾವ ಸಿಹಿ ಇತ್ತು. ಆ ಸಿಹಿ ಗುಣವನ್ನ ಬಿಟ್ಟು ಕೊಟ್ಟ ನಂತರ ಅದಕ್ಕೆ ಸಕ್ಕರೆ ಆಗಲ್ಲ. ಯಾವುದೇ ವಸ್ತು ಇದೆ ಆ ವಸ್ತು ತನ್ನ ಸ್ವಭಾವವನ್ನು ಬಿಟ್ಟ ನಂತರ ಆ ವಸ್ತುವಿಗೆ ಆ ಹೆಸರು ಬರೋ ಸಾಧ್ಯತೆ. ಈ ಕಾಯಿಪಲ್ಯ ಮಾಡಿರ್ತೇವ್ರಿ, ಕಾಯಿಪಲ್ಯದೊಳಗ ಉಪ್ಪು ಹೆಚ್ಚಾಗಿರ್ತದೆ. ಒಂದು 50 ಮಂದಿದ ಕಾಯಿಪಲ್ಯ ಮಾಡಿದೀವ್ರಿ, ಆ 50 ಮಂದಿ ಕಾಯಿಪಲ್ಯದೊಳಗ ಉಪ್ಪೆಲ್ಲ ಕಡೆ ಪ್ರವೇಶ ಆಗಿ ಹೋಗಿರ್ತದೆ. ನಮ್ದು ಕಲ್ಪ ಖಾರ ಎಲ್ಲಾ ಕಡೆ ಪ್ರವೇಶ ಆಗಿ ಹೋಗಿರ್ತದೆ. ಆದರೆ ಯಾರಿಗೆ ಉಪ್ಪದ ಸ್ವಾದದ ಸ್ವಲ್ಪ ಕಠೋರತನ ಅನಿಸ್ತಿದೆ ಆ ಮನುಷ್ಯ ಹೇಳ್ತಾನೆ ಇದರೊಳಗೆ ಉಪ್ಪು ಹೆಚ್ಚಾಗಿದೆ. ಇನ್ನೊಬ್ಬ ಹೇಳ್ತಾನೆ ಇದರೊಳಗೆ ಖಾರ ಹೆಚ್ಚಾಗಿದೆ. ನೋಡ್ರಿ, ಇಷ್ಟೊಂದು ವಸ್ತುವಿನೊಳಗ ನೀರಿನೊಳಗ ಬೆರೆತ ಹೋದಂಥ ಉಪ್ಪು ಅಥವಾ ಬೆರೆತ ಹೋದಂಥ ಖಾರ ತನ್ನ ಸ್ವಭಾವವನ್ನು ಬಿಟ್ಟು ಇರ್ತದೆ. ಅವು ಬೇರೆನಾಗಿ ನಮಗ್ ಗುರುತ ಆಗ್ತವೆ. ನಾವೇನ್ ತಿಳ್ಕೊಂಡಿದ್ದೇವ್ರಿ, ಈಗ ಚಹಾ ಮಾಡ್ತೇವ್ರಿ, ಅದರೊಳಗೆ ಸಕ್ಕರೆ ಹಾಕ್ತೇವೆ, ಟೀ ಎಲ್ಲ ಹಾಕ್ತೇವ್ರಿ. ಹಾಕಿದ ನಂತರ ಕೊಟ್ಟ ನಂತರ ಸ್ವಲ್ಪ ಸಕ್ಕರೆ ಹೆಚ್ಚಾಗಿ, ಸಕ್ಕರೆ ಎಲ್ಲಿ ಹೆಚ್ಚಾಗಿದ್ರಿ? ಆ ಇಡೀ ಟೀದೊಳಗ ನೀರಿನೊಳಗ ಕೂಡಿ ಹೋಗಿದೆಯೋ ಅಥವಾ ಭಿನ್ನ ಇದೆ? ಭಿನ್ನ ಇದ್ರೇನು ಕೂಡ ಆ ವಸ್ತು ತನ್ನ ಸ್ವಭಾವವನ್ನು ಬಿಟ್ಟಿದೆ ಅಲ್ರಿ. ಅಂದ್ರೆ ಲೋಕದೊಳಗ ಒಂದು ಜೀವ, ಅಜ್ಞಾನಿ ಜೀವನ ತನ್ನ ಸ್ವಭಾವವನ್ನು ಮರೆತು ಯಾವುದೇ ಜಡ ವಸ್ತು 6 ದ್ರವ್ಯದೊಳಗ ಒಂದು ಜೀವ ದ್ರವ್ಯನ ಚೈತನ್ಯ ಯುಕ್ತಿದೆ, ಉಳಿದು 5 ದ್ರವ್ಯ ಜಡ ಇದ್ರೇನು ಕೂಡ ಆ ಜಡ ದ್ರವ್ಯ ಯಾವುದೂ ತನ್ನ ಸ್ವಭಾವವನ್ನ ಬಿಟ್ಟುಕೊಡು. ಯಾವುದು ಖಾರ ಹೆಚ್ಚಾಗೈತಿ, ಸಿಹಿ ಹೆಚ್ಚಾಗೈತಿ, ಹೇಳೋ ತಾತ್ಪರ್ಯ ಏನ್ರಿ? ಆ ವಸ್ತು ತನ್ನ ಸ್ವಭಾವವನ್ನ ಎಂದೂ ಬಿಟ್ಟುಕೊಡ್ತೇವೆ. ಬಿಟ್ಟುಕೊಟ್ಟವರ ನಮ್ಮ ಆತ್ಮನ ಯಾವ ಕ್ಷಮಾ ಸ್ವಭಾವ ಇದೆಯೋ ಆ ಸ್ವಭಾವವನ್ನು ನಾವು ಬಿಟ್ಟುಕೊಡ್ತೇವೆ. ಬಿಟ್ಟುಕೊಟ್ಟು ವೇಳೆದೊಳಗ ಮೊದಲಿನ ಮಿತ್ರ ಇರ್ತಾನೆ, ಅವನ ಜೊತೆ ಜಗಳ ಆಗ್ತಾ ಇರ್ತೀವಿ. ಜಗಳ ಆಗುವಾಗ ಆ ಮಿತ್ರತ್ವ ನಾಶ ಮಾಡ್ಕೋಬಾರ್ದು ಅಂತ ಹೇಳಿ ಉದ್ದೇಶದಿಂದ ನನಗ ಕ್ರೋಧ ಬಂದರೆ ನಾನು ಬಹಳ ಕೆಟ್ಟ ಶಬ್ದದ ಪ್ರಯೋಗ ಮಾಡ್ತೇನೆ. ಇನ್ನು ಹೀಗೆ ಯಾಕೆ ಹೇಳ್ತಾನವ? ಯಾವಾಗ ಸಾಕ್ಷಾತ್ ಕ್ರೋಧ ಬಂದಿರ್ತಿದೆಯೋ, ವಿಪರೀತ ಆವೇಶ ಬಂದಿರ್ತಿದೆಯೋ, ಆ ಸಮಯದೊಳಗ ಕೂಡ ನಾನು ಕ್ಷಮಾ ಸ್ವಭಾವಿ ಇದ್ದೇನೆ ಅನ್ನೋದು ಅವನ ಜಾಗೃತಿಗೆ ಬರ್ತಿದೆಯೋ ಅಥವಾ ಇಲ್ಲ? ಬಾರದೆ ಹೋದರೆ ಈ ಮಾತನ್ನೇ ಎಲ್ಲಿಂದ ಹೇಳ್ತಾರೆ? ಈ ಪ್ರಕಾರ ಲೋಕದೊಳಗೆ ಇರುವಂತಹ ಪ್ರತಿಯೊಂದು ವಸ್ತು ತಮ್ಮ ತಮ್ಮ ಸ್ವಭಾವವನ್ನ ಅನಾದಿ ಕಾಲದಿಂದ ಎಂದೂ ಬಿಡ್ಲಿಲ್ಲ, ಸಾದಿ ಅನಂತ ಕಾಲ ತನಕ ಎಂದೂ ಬಿಡೋದು ಸಾಧ್ಯತೆ. ಆದರೂ ಕೂಡ ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಸ್ವಭಾವದ ಪರಿಚಯ ನಮಗ ದುಃಖ ಆಗಲಿಕ್ಕೆ ಕಾರಣ ಒಂದೇ ನನ್ನ ಸ್ವಭಾವದ ಪರಿಚಯ. ನಾನು ಯಾರು? ನಾನು ಶರೀರ. ಶರೀರ ಸ್ಮಶಾನದ ವಸ್ತು ಇದೆ ಪ್ರಭು. ಆ ಶರೀರ ಸ್ಮಶಾನದ ವಸ್ತು ಇದೆ. ಆ ಸ್ಮಶಾನದ ವಸ್ತುವದೊಳಗೆ ನನ್ನತನವನ್ನ ನಾವು ಅನಾದಿ ಕಾಲದಿಂದ ಸ್ಥಾಪನೆ ಮಾಡ್ತಾ ಇದ್ದೇವೆ. ಅದರ ಸಲುವಾಗಿ ನಮ್ಮ ಸಂಪೂರ್ಣ ಜೀವನವನ್ನ ನಷ್ಟ ಭ್ರಷ್ಟ ಮಾಡ್ತಾರೆ. ಬರೇ ಒಂದು ಶರೀರ, ಉಳಿದದ್ದು ಏನೂ ಇಲ್ಲ, ಬರೇ ಒಂದು ಶರೀರ. ಈ ಒಂದು ಶರೀರದ ಸಲುವಾಗಿ ನಾವು ಮೋಹಿತ ಆಗದೆ ಹೋದರೆ ಪತ್ನಿ, ಪುತ್ರ, ಆಸ್ತಿ, ಮನೆ ಇವೆಲ್ಲ ಯಾರು? ಶರೀರದ ಅಭಾವದೊಳಗ ಈ ಎಲ್ಲಾ ಬಾಹ್ಯ ವಸ್ತುಗಳು ಯಾರು? ಅಂದ್ರೆ ಮೂಲತಃ ನಾವೇನ್ ತಿಳ್ಕೊಂಡಿದ್ದೀವಿ? ಶರೀರ
ಶರೀರ ಅಂದ್ರೆ ನಾನು. ಅದರ ಸಲುವಾಗಿ ಇಲ್ಲಿ ನಾವು ನಿರ್ಣಯ ಏನ್ ಮಾಡೋದೈತಿ, ಅಗ್ನಿದು ನೀರಿನೊಳಗ ಪ್ರವೇಶ ಮಾಡಿದೆ, ಆದ್ರೆ ಅಗ್ನಿ ನೀರಿನ ಪ್ರದೇಶದೊಳಗೆ ಪ್ರವೇಶ. ಅಗ್ನಿ ಅಥವಾ ಈ ಬರ್ಷಣದ ಉಷ್ಣತೆ ಶಾಖ ಅದ ನೀರಿನ ಪ್ರದೇಶದೊಳಗೆ ಪ್ರವೇಶ ಮಾಡಿ, ಮತ್ತ ನೀರ ಅಗ್ನಿದ ಪ್ರದೇಶದೊಳಗೆ ಪ್ರವೇಶ ಮಾಡಲಿಲ್ಲ. ಎರಡೂ ಪ್ರದೇಶ ಭಿನ್ನ ಭಿನ್ನ. ನಮ್ಮ ಕಂಪೌಂಡ್ ಭಿನ್ನ, ಅವರ ಕಂಪೌಂಡ್ ಭಿನ್ನ. ಅವರ ಕಂಪೌಂಡ್ದೊಳಗೆ ಏನಿದೆ ನನಗೆ ನೋಡುವ ಅವಶ್ಯಕತೆ. ಅವ್ರ ಕಂಪೌಂಡ್ದೊಳಗೆ ಮುಳ್ಳಿದೆಯೋ ಅಥವಾ ಗುಲಾಬಿ ಪುಷ್ಪ ಹರಡಿದೆಯೋ ನನಗೇನು. ಅದೇ ಪ್ರಕಾರ ನೀರಿನ ಪ್ರದೇಶದೊಳಗ ಅಗ್ನಿ ಪ್ರವೇಶ ಮಾಡಲಿಲ್ಲ, ಅದರಿಂದ ನೀರು ಸಂತುಷ್ಟಿ. ಅದು ತನ್ನ ಸ್ವಭಾವವನ್ನು ಬಿಟ್ಟೇ ಇರಲಿಲ್ಲ. ನಮಗೆ ಸಂಯೋಗ ದೃಷ್ಟಿಯಿಂದ ನೋಡೋದರಿಂದ ನಮಗೆ ಹಾಗೆ ಕಂಡು ಬರ್ತೀವಿ. ನೀರು ಸಂತುಷ್ಟ ಹಾಕಿದೆ, ಅದೇ ನೀರ ಒಂದು ಸ್ವಲ್ಪ ತದ್ದ ಬರ್ಷನ್ ಮೇಲೆ ಹಾಕಿದ್ರೆ ಏನಾಗ್ತಿತ್ರಿ, ಕುದಿ ನೀರಲ್ಲ ಬರ್ಷನ್ ಆಗಿ ಹೋಗ್ತಿತ್ತು. ಅದರ ಸಲುವಾಗಿ ಆ ನೀರ ಅನಾದಿ ಕಾಲದಿಂದ ಸಂತುಷ್ಟ ಐತಿ. ಆ ನೀರ ತನ್ನ ಪ್ರದೇಶದೊಳಗ ಇನ್ನೊಂದು ವಸ್ತುವಿನ ಪ್ರವೇಶ ಆಗನಗೊಳ್ಳುದು. ಅದು ತನ್ನ ಪ್ರದೇಶದೊಳಗ ಸ್ವತಂತ್ರ, ತನ್ನ ಸ್ವಭಾವದೊಳಗ ಸ್ವತಂತ್ರ, ತನ್ನ ಆನಂದದೊಳಗ ತೃಪ್ತಿ. ಹೌದು, ಇದು ನಿರ್ಣಯ ಆಗ್ತಿದೆ. ಹೀಗೆ ನಿರ್ಣಯ ಆಗೋದ್ರಿಂದ ಆ ನೀರ ಗಡಬಡಿ ಮಾಡೋದು. ಯಾವುದು ನನ್ನೊಳಗೆ ಉಷ್ಣತೆ ಹೆಚ್ಚಾಗೈತಿ, ನನ್ನ ಸ್ವಭಾವದ ಅಭಾವ ಆಗ್ತೈತಿ. ನೀರಿನ ಅಭಾವ ಆಗಬಹುದು. ನೀರು ಉಕ್ಕ ಬಂದ ಉಗಿಯಾಗಿ ಹೋಗಬಹುದು, ಆದರೆ ಆ ಉಗಿಯನ ಆಗಿ ಹೋಗ್ತಿದೆ ನೀರ. ಆ ಉಗಿಯೊಳಗೆ ಮಳಿ ಬರ್ತಾ ಇರುವೊಳಗ ಮೋಡದೊಳಗೆ ನೀರು ತುಂಬಿಟ್ಟಿದೆ, ಅದರೊಳಗಿಂದ ಸಿಡಿದು ಹಾಕ್ತಾರೆ. ಅಗ್ನಿಯ ಉಂಡೆ ಹಾಗೆ ಊರೊಳಗೆ. ಹಿಂದಕ್ಕೊಂದ್ಸಲ ದೃಷ್ಟಾಂತ ಕೊಟ್ಟಿದ್ದೆ. ಮಳಿ ಬರ್ತಾ ಇರ್ತೀವಿ ಜೋರಾಗಿ. ಮಳಿ ಅಂದ್ರೆ ಅದೇನು ಬೆಂಕಿಲ್ಲ, ಮಳಿ ಅಂದ್ರೆ ನೀರು. ಆ ನೀರಿನ ಮಧ್ಯದೊಳಗನ, ಮಳೆ ಮಧ್ಯದೊಳಗನ मुसळधार पाऊस पडत असता, आ पावसामध्ये पण काय होतंय, शिडील बंद नानक मंदिर सुट्ट. ಎಲ್ಲಿಂದ ಬರುತ್ತೆ? ಆ ಮೋಡದೊಳಗೆ ನೀರಿನ ತುಂಬಿದೆ, ಮೇಘದೊಳಗೆ ನೀರಿನ ತುಂಬಿದೆ. ಆ ನೀರಿನೊಳಗಿಂದ ಸಿಡಿಲದ ಉತ್ಪತ್ತಿ ಆಯ್ತೋ ಅಥವಾ ಸಿಡಿಲು ಸ್ವಾಭಾವಗತವಾಗಿ ತನ್ನಿಂದ ಉತ್ಪನ್ನ ಆಗಿ ಬಂದಿದೆ. ಅದು ಸ್ವಯಂ ತನ್ನಿಂದ ಬಂದೈತಿ. ಪ್ರಶ್ನೆ ಅದು ಕಠಿಣ ಇಲ್ರಿ, ನಮಗೂ ವಿವೇಕ ಇಲ್ಲ ಅಂತ ಹೇಳಿ. ಅದೇ ಪ್ರಕಾರ ನೋಡ್ರಿ, ಯಾವ ಪ್ರಕಾರ ನೀರ ತನ್ನ ಶೀತಲ ಸ್ವಭಾವವನ್ನು ಬಿಡಲಿಲ್ಲ, ಅದೇ ಪ್ರಕಾರ ಪ್ರಪಂಚದ ಸಮಸ್ತ ವಸ್ತುಗಳ ಯಾವುವು ತಮ್ಮ ಸ್ವಭಾವವನ್ನು ಬಿಡಲಿಲ್ಲ. ಆದರೆ ಆರಂಭದೊಳಗೆ ಕಥನ ಬರ್ತಿದೆ, ಜೀವ ದ್ರವ್ಯ ದೃಷ್ಟಿಯಿಂದ ಶುದ್ಧಿದಾನೆ, ಪರ್ಯಾಯದೊಳಗೆ ಅಶುದ್ಧತಾ ಇದೆ. ಇದು ಎಷ್ಟು ಮಟ್ಟಿಗೆ ಸತ್ಯ? ನಾವೀಗ ಪರ್ಯಾಯದೊಳಗೆ ಶುದ್ಧದೇವ ಅಥವಾ ಅಶುದ್ಧದೇವ? ದೃಷ್ಟಾಂತ ಪಟ್ಟದಾಯ್ತು. ನೀರಿನ ಪ್ರತಿಯೊಂದು ಬಿಂದುವುದೊಳಗೆ ಉಷ್ಣತೆದ ಪ್ರವೇಶ ಆಗಿತ್ತು, ಪ್ರತಿಯೊಂದು ಬಿಂದುವುದೊಳಗೆ. ಆದ್ರೆ ಆ ಬಿಂದುವಿನೊಳಗೆ ಉಷ್ಣತೆ ಪ್ರವೇಶ ಆದ್ರೂ ಕೂಡ ಆ ಉಷ್ಣ ಆ ಜಲ ಬಿಂದುವಿನ ಪ್ರದೇಶದೊಳಗೆ ಪ್ರವೇಶ ಮಾಡ್ಬೇಕು. ಆ ಜಲ ಬಿಂದುವಿನ ಪ್ರದೇಶ ಏನಿದೆ, ಅದರದ ಒಂದು ಸೀಮಾ ಏನಿದೆ, ಆ ಸೀಮಾದೊಳಗ ಉಷ್ಣತೆಯ ಪ್ರವೇಶ ಆಗಲಿ. ಅದು ಹೊರಗೆ ನಿಂತನ ಅದನ್ನು ಉಷ್ಣ ಮಾಡಿದೆ ಅಂತ ಅದನ್ನು ಉಷ್ಣ ಮಾಡೇ ಇಲ್ಲ.
ಅದು ಉಷ್ಣ ಆಗೇ ಇಲ್ಲ. ಈ ಮಾತ ನಮಗ ಕಷ್ಟ. ಅದರ ಸಲುವಾಗಿ ನೇಮಸಾರದೊಳಗ ಆಚಾರ್ಯ ಭಗವಂತರ ಹೇಳ್ತಾರೆ, 47 ನಂಬರ್ ಗಾಥಾ ನೇಮಸಾರ. 47 ನಂಬರ್ ಗಾಥಾ ಆದ ನಂತರ ಅಂದ್ರೆ ಯಾವ ಪ್ರಕಾರ ಸಿದ್ಧ ಭಗವಂತರ ಸಿದ್ಧ ಲೋಕದೊಳಗೆ ಶುದ್ಧ ಅದಾರೋ, ದ್ರವ್ಯದಿಂದ ಶುದ್ಧ, ಗುಣದಿಂದ ಶುದ್ಧ, ಪರ್ಯಾಯದಿಂದ, ಅದೇ ಪ್ರಕಾರ ನಿಗೋಧದೊಳಗ ನಿಗೋಧ ಕಾಯಿಕ ಜೀವ ಸಿದ್ಧ ಭಗವಂತರ ಸಮಾನ ಶುದ್ಧ. ಮುಂದ ಅದ ಗಾಥಾದ ಮೇಲೆ ಕಲಶ ಬರೀತಾ ಪದ್ಮಪ್ರಭಮಧಾರಿ ದೇವ್ ಹೇಳ್ತಾರೆ, ನೋಡ್ಬೇಕ್ರಿ ನೇಮಸಾರ ಇರ್ಲಿಲ್ಲ ಅಂದ್ರೆ ಪದ್ಮಪ್ರಭಮಧಾರಿ ದೇವ್ ಏನ್ ಹೇಳ್ತಾರೆ, ಈ ನಿಗೋಧ ಕಾಯಿಕ ಜೀವ ಇದು ದುಃಖಿ ಇದೆ ಅಂತ ಹೇಳಿ ನಾವು ಯಾವ ನಯದಿಂದ ತಿಳ್ಕೊತೀವಿ. ಭಾಷಣ ನಿಮಗೆ ಹೇಳಿದ್ದೀವಿ ಈ ಮಾತು, ಯಾವ ನಯದಿಂದ ನಾ ತಿಳ್ಕೊತೀವಿ. ನಿಗೋಧ ಕಾಯಿಕ ಜೀವ ರಮಣ ಸ್ವಲ್ಪ ಅಧ್ಯಯನ ಆಗೋದು ಅನಿವಾರ್ಯ. ನಿಗೋಧ ಕಾಯಿಕ ಜೀವ ಅಶುದ್ಧಿದೆ ಪರ್ಯಾಯದೊಳಗ ಅಂತ ಹೇಳಿ ನಾ ಯಾವ ನಯದಿಂದ ತಿಳ್ಕೊ. ಅರ್ಥಾತ್ ಆ ಪದ್ಮಪ್ರಭಮಲಧಾರಿ ದೇವ ಆ ಮುನಿ ಭಗವಂತರ ಹತ್ತರ ಒಂದು ಶುದ್ಧ ನಯ ಇದೆ, ಅಶುದ್ಧ ನಯ ಅವರನ್ನ ಸ್ಪರ್ಶ ಮಾಡೇ ಇಲ್ಲ. ನಾನು ಯಾವ ನೈದಿಂದ ತಿಳಿ ನಿಗೋಧ ಕಾಯಿಕ ಜೀವ ದುಃಖಿ ಇದೆ, ಅಶುದ್ಧಿ ಇದೆ, ಯಾವ ನೈದಿಂದ ತಿಳಿ ನೀರ ಪಾತೇರಿಯೊಳಗೆ ನೀರ ಬಿಸಿ ಆಗಿದೆ ಅಂತ ಹೇಳಿ ನಾ ಯಾವ ನೈದಿಂದ ಯಾವ ನೈದಿಂತಿದೆ. ನನ್ನ ಹತ್ತಿರ ಇರೋದು ಒಂದು ಶುದ್ಧ ನೈ, ನಾ ಶುದ್ಧದೊಳಗನೆ ಇದ್ದೇನೆ, ಶುದ್ಧ ದೃಷ್ಟಿ ಇದೆ, ನಂದು ನಿರಂತರ ಶುದ್ಧ ಭಾವ ಹೊರಡ್ತಾ ಇದೆ. ನನ್ನ ಹತ್ತಿರ ಲೋಕದೊಳಗೆ ಇರಬಹುದು ನಯಗಳ ನೂರಾದ ಸಾವಿರಾದ ಲಕ್ಷಾಂತರ, ಆದರೆ ಪ್ರಭು ನನ್ನ ಹತ್ತಿರ ಇರೋದು ಒಂದೇ ಒಂದು ಶುದ್ಧ ನಯ. ನನ್ನ ಹತ್ತಿರ ಬೇರೆ ನಯ ಇಲ್ಲ, ನಾ ಯಾವುದರಿಂದ ಇರ್ತೀವಿ ನೋಡ್ರಿ. ನೇಮಸಾರ ಮಾತಾಯ್ತು. ಇನ್ನು ಸಮಯ ಸಾರದೊಳಗೆ ಏನ್ ಹೇಳ್ತಾರು, 5ನೇ ಕಲಶ ತೆಗೀರಿ. ಸಮಯ ಸಾರದ ಗ್ರಂಥ ಇದೆ ಅಂತ ಸಂಸಾರವನ್ನ ಸೀಮಿತ ಮಾಡೋದಿದೆಯೋ ಆ ಸೀಮಿತ ಮಾಡುವ ಅಪೇಕ್ಷೆ ಇದ್ದವ್ರ ತಮ್ಮ ಏನ್ ಕೇಳಲಿಕ್ಕೆ ಸಿಕ್ತಿದೆ ಆ ಸಿಗುವ ಮಾತಿಗೆ ಆಗಮದ ಆಧಾರ ನಾವು ನೋಡೋದು ಅನಿವಾರ್ಯ ಇರ್ತದೆ. ಇಂದು ಲೋಕದೊಳಗೆ ಯಾರೂ ಮೇಲೆ ವಿಶ್ವಾಸ ಇಡೋದು ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಬಾಹ್ಯದೊಳಗೆ ಹೇಗೆ ಕಾಣುತ್ತಾನೋ ಹಾಗೆ ಒಳಗೆ ಇರೋದನ್ನ ಇಲ್ಲ. ಮೇಲಿನಿಂದ ನಾನು ಬರೀ ಸುಂದರವಾದಂತಹ ಮಾತುಗಳನ್ನ ಆಡ್ತಿರ್ಬೋದು, ಆದ್ರೆ ನಿಮ್ಮ 1 ಲಕ್ಷ ರೂಪಾಯಿ ನನ್ನ ಕೈಯೊಳಗೆ ನಂತರ ನೀ ಯಾವ ಇಟ್ಟಿಗೆ ಅನಾವ ಇದೆ. ಅದರ ಸಲುವಾಗಿ ಲೋಕದೊಳಗ ವ್ಯಕ್ತಿ ಯಾವುದೂ ಶ್ರದ್ಧಾತ ಯೋಗ್ಯ ಇಲ್ಲ. ಶ್ರದ್ಧಾತ ಯೋಗ್ಯ ಒಂದು ವಸ್ತು ಇತ್ತು, 6 ದ್ರವ್ಯ. 6 ದ್ರವ್ಯದ ಸ್ವಭಾವ ಏನಿದೆಯೋ ಆ ದ್ರವ್ಯದ ಸ್ವಭಾವದ ಮೇಲೆ ನಾವು ಶ್ರದ್ಧಾ ಇಟ್ಟು ನಾವು ನೇಮದಿಂದ ದುಃಖದಿಂದ ಮುಕ್ತಾಗ್ತೀವಿ. ಇದು ಏನು ಹೇಳ್ತಾರು, ಹಸ್ತಾವಲಂಬ ಸ್ಯಾತ್ ವ್ಯವಹಾರ ನಯತಃ. ಪೇಜ್ ನಂಬರ್ 3, ಕಲಶ ನಂಬರ್ 5 ಮನೆಯೊಳಗೆ ಹೋಗಿ ನೋಡೋ. ವ್ಯವಹಾರ ನಯತಃ ಹಸ್ತಾವಲಂಬನ ಸ್ಯಾತ್. ವ್ಯವಹಾರ ನಯ ಏನಿದೆ ಹಸ್ತಾವಲಂಬನದ ಸಮಾನ ಇದೆ. ಇದು ಮಾತು ಹೇಳ. ವ್ಯವಹಾರ ನಯ ಅಂದ್ರೆ ಅದು ಯಾವಾಗ ಹೇಳ್ರು, 11ನೇ ಗಾಥಾದಾಗ ಹೇಳ್ರು. ವ್ಯವಹಾರೋ ಅಭೂದತ್ತೋ ಭೂದತ್ತೋ ದೇಶಿದೋದು ಶುದ್ಧಣೋ. ವ್ಯವಹಾರ ಅಭೂತ ತೇಜ ಅಸತ್ಯ ತೇಜ ಅವಿದ್ಯಮಾನ ವಸ್ತುವಿನ ಪರಿಚಯ ಮಾಡಿಕೊಡು.
ನೋಡ್ರಿ, ನಿಬೋಧದ ಜೀವದ ಸ್ವಭಾವದೊಳಗ ದುಃಖ ಇಲ್ಲ. ನನ್ನ ಸ್ವಭಾವದೊಳಗ ದುಃಖ ಇಲ್ಲ. ಪರ್ಯಾಯದೊಳಗ, ಒಂದು ಜ್ಞಾನ ಗುಣದ ಪರ್ಯಾಯದೊಳಗ ಮಲಿನತೆ ಬಂದದ್ದಿದೆ. ಅದ ಎರಡನೇ ಸಮಯದೊಳಗ ಅಲ್ಲಿ ಇರೋದಿಲ್ಲ. ಆದ್ರೂ ಕೂಡ ನನ್ನ ಜ್ಞಾನದೊಳಗ ನಾ ತಿಳ್ಕೊತೇನೆ ಕ್ರೋಧ ಬಂದೈತೆ ಅಂತ ಹೇಳಿ ಅಜ್ಞಾನಿ ತಿಳ್ಕೊತಾನೆ. ಜ್ಞಾನಿ ನನ್ನಲ್ಲೇ ಕ್ರೋಧದ ಸಮಾವೇಶನ ಆಗಿಲ್ಲ. ಜ್ಞಾನಿ ಅದರ ಸಲುವಾಗಿ ನಾವು ಇಂದಿನವರೆಗೆ ಯಾವ ವ್ಯವಹಾರದ ಅವಲಂಬನ ಮಾಡಿದ್ದೇವೆ, ಆ ವ್ಯವಹಾರದ ಅವಲಂಬನ ಸಲುವಾಗಿ ಆ ವ್ಯವಹಾರ ಹೇಗಿದೆ? ಹಸ್ತಾವಲಂಬನ ಯಾರು? ಹಸ್ತಾವಲಂಬನದ ಸಮಾನ ಇದು. 80-90 ವರ್ಷದ ವೃದ್ಧರು ಕೈಯೊಳಗ ಕೋಲು ತೆಗೆದುಕೊಂಡು ಹೋಗ್ತಾರೆ. ಕೈಗೆ ಅವಲಂಬನೆ ಕೋಲು. ಆ ಬೀಳುವುದರೊಳಗ ಆ ಕೋಲ ರಕ್ಷಣೆ ಮಾಡ್ತಿದ್ದೇನೆ. ಮನುಷ್ಯ ತೂಕ ತಪ್ಪಿ ಬೀಳ್ತಾನೆ. 90 ವರ್ಷದ ಮನುಷ್ಯ ಕೈಯೊಳಗ ಕೋಲು ಹಿಡಿದಾನೆ, ತೂಕ ತಪ್ಪಿ ಬೀಳಬಾರ್ದ. ಆದ್ರೆ ನಾವು ಬೀಳುವ ಸಮಯದೊಳಗ ಆ ಕೋಲ ಅವನ ರಕ್ಷಣೆ ಮಾಡ್ತಿದ್ವಿ. ಕೈಯೊಳಗಿನ ಕಾಕಿ रखण करतात काय, पडू देत नाही काय. ಅದು ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ವ್ಯವಹಾರ ಇದೆ. ವ್ಯವಹಾರ ಹೇಗಿದೆ? ನಮಸ್ಕಾರ ದೋಷ ಹೇಗಿದೆ? ಭಾಷಾ ಆರ್ಯ ಮತ್ತು ಅನಾರ್ಯ. ಅನಾರ್ಯ ಭಾಷಾ, ಆರ್ಯ ಭಾಷಾದೊಳಗ ವ್ಯಕ್ತಿಗೆ ಸ್ವಸ್ತಿ ಅಂತ ಹೇಳ್ರಿ, ಸಂಸ್ಕೃತದೊಳಗೆ ಹೇಳುವುದರಿಂದ ಅವನಿಗೆ ಅರ್ಥ ಆಗುದಿಲ್ಲ ಸ್ವಸ್ತಿ ಅಂದ್ರೆ ಏನು. ಆಗ ಇನ್ನೊಬ್ಬ ಮನುಷ್ಯ, ಆ ಸಂಸ್ಕೃತ ಬಲ್ಲಂತ ಮನುಷ್ಯ ಬರ್ತಾನೆ, ಸ್ವಸ್ತಿ ಅಂದ್ರೆ ನಿನ್ನ ಕಲ್ಯಾಣ ಆಗಲಿ. ಈ ಆರ್ಯ ಮತ್ತು ಅನಾರ್ಯ ಭಾಷಾ ಇದೆ. ವ್ಯವಹಾರ ಅನಾರ್ಯ ಭಾಷಾ ಮತ್ತ ಸಿದ್ಧಾಂತ ಆರ್ಯ ಭಾಷಾ. ಈ ವ್ಯವಹಾರ ಮತ್ತು ನಿಶ್ಚಯ ಆರ್ಯ ಮತ್ತು ಅನಾರ್ಯ ಸ್ಥಾನದೊಳಗೆ ಸ್ಥಾಪನೆ ಮಾಡಿದರೆ ಅವನ ಸ್ವೀಕಾರ ಮಾಡೋದಲ್ಲ. ಅನಾರ್ಯ ಭಾಷಾ ನಾವು ಕಲಿಬೇಕಾಗಿಲ್ಲ. ಭಾಷಾ ಇದು ಮ್ಲೇಚ್ಛಿದೆ. ಆತ್ಮನಲ್ಲೇ ಯಾವ ಭಾಷಾ ಇದೆ? ಆತ್ಮ ಯಾವ ಭಾಷಾದಿಂದ ಮಾತಾಡ್ತಾನೆ? ನಾನೀಗ ಮಾತಾಡ್ತಾ ಇದ್ದೇನೆ. ಮಾತಾಡ್ತಾ ಇರುವವ ಆತ್ಮನೋ ಅಥವಾ ವಾಣಿ? ನಂದು ಈಗೇನು ಶಬ್ದ ಹೊರಗೆ ಬರ್ತಾ ಇವೆ, ಈ ಶಬ್ದ ಆತ್ಮನೋ ಇವೆಯೋ ಅಥವಾ ಶಬ್ದ ಸ್ವತಂತ್ರ? ಏನದು? ಶಬ್ದ ಆತ್ಮನೋ ಇಲ್ಲ. ಹಾಗಾದ್ರೆ ಆತ್ಮ ಹೋದ ನಂತರ ಈ ಶವ ಮಾತಾಡೋದು ನೋಡಿ ನಾವು ಪ್ರೆಸೆಂಟ್. ನಾನ್ ನಿಮಗೊಂದು ಮಾತು ಕೇಳ್ತಾನೆ, ಇಲ್ಲಿ ಟೇಪ್ ಮಾಡ್ತಿದ್ದ. ಈ ಟೇಪದ ರೀಲದೊಳಗೆ ಶಬ್ದ ತುಂಬಿದವು. ಅದ ಟೇಪ್ ಹಚ್ಚಿದ ನಂತರ ಇದು ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ವಾಣಿ ಬರ್ತದೆ. ಇದ್ರೊಳಗೆ ಆತ್ಮ ಅಂತಾನೆ. ಆ ಟೇಪದ ರೀಲ್ ಏನಿದೆ, ಆ ರೀಲದೊಳಗ ಶಬ್ದ ಅದಾವ ಅಥವಾ ಇಲ್ಲ? ವಾಣಿ ಇದೆ ಅಥವಾ ಇಲ್ಲ? ಏನಾಗಿ ಸಾಯನ್ಸದ ಪ್ರಕಾರ ಅಂದ್ರೆ ಅದ್ಭುತನಾದೀತಿ. ಜೈನ್ ದರ್ಶನನ ಮಹಾನ್ ಅದ್ಭುತ ಐತಿ. ಈ ಅದ್ಭುತದಕ್ಕಿಂತ ಮಹಾನ್ ಅದ್ಭುತ ಸ್ವಯಂ ನಮ್ಮ ಆತ್ಮ. ಭೂತರ್ಥಂ ಅಶ್ವಿದೋ ಖಲಿ. ಭೂತಾರ್ಥದ ಸ್ವೀಕಾರ ಮಾಡಿದ ನಂತರ ಭೂತಾರ್ಥ ಯಾವುದಿದೆ ಲೋಕದೊಳಗಡೆ? ಸತ್ಯಾರ್ಥ ಯಾವುದಿದೆ? 3 ಲೋಕದೊಳಗ ಸತ್ಯಾರ್ಥ ಅಂದ್ರೆ ಒಂದು ಜೀವ ದ್ರವ್ಯ, ಉಳಿದ ಯಾವುದೂ ಸತ್ಯ. ಹೌದು, ಉಳಿದ 5 ದ್ರವ್ಯ ಅಸತ್ಯಾರ್ಥ ಇಲ್ಲ. ಆದರೆ ಜೀವ ದ್ರವ್ಯ ಇರುವುದರಿಂದ 5 ವಿದ್ಯಮಾನತೆ ಇದೆ. ಜೀವ ದ್ರವ್ಯದ ಅಭಾವದೊಳಗ 6 ದ್ರವ್ಯದ ಅಭಾವ. ಈ ಯಥಾರ್ಥ ಮಾತನ್ನ ನಾವು ಎಲ್ಲಿವರೆಗೆ ತಿಳಿಯುವುದಿಲ್ಲ ಅಲ್ಲಿಯವರೆಗೆ ನಮ್ಮ ಆತ್ಮ ಸ್ವಭಾವದ ಪರಿಚಯ ಆಗುವುದು. ಹಾಗಾದರೆ
ಜೀವ ದ್ರವ್ಯದಿಂದ ಶುದ್ಧ ಇದ್ದಾನೆ, ಪರ್ಯಾಯದಲ್ಲಿ ಅಶುದ್ಧ ಇದ್ದಾನೆ. ಆಗಮದ ವಾಕ್ಯ ಅಂತೂ ಇದೆ, ದ್ರವ್ಯ ದೃಷ್ಟಿ ಸೆ ಶುದ್ಧ ಹೇ, ಪರ್ಯಾಯ ದೃಷ್ಟಿ ಸೆ ಅಶುದ್ಧ. ಇದು ಯಾರಿಗೆ ಹೇಳೋದು? ಇದು ಮೂರ್ಖರಿಗೆ. ಪದ್ಮನಂದಿ ಪಂಚ ಹನ್ನೊಂದನೇ ಅಧಿಕಾರದೊಳಗ ಮಾತು ಬರ್ತಿದ್ರಿ. ಆಚಾರ್ಯ ಭಗವಂತರ ಏನ್ ಹೇಳ್ತಾರೆ? 8ನೇ ಗಾಥಾದೊಳಗೆ ಹೇಳ್ತಾರೆ. ಪದ್ಮನಂದಿ ಆಚಾರ್ಯ ಭಗವಂತ ಸಂಸಾರದಿಂದ ವಿರಕ್ತರಾಗಿ ಕಾಡಿನೊಳಗೆ ಹಿಂಸರ ಪಶುಗಳ ಮಧ್ಯದೊಳಗೆ ಕೂತ ತನ್ನ ಸ್ವಭಾವದೊಳಗೆ ಜೀಕುತ್ತಾ ಯಾವಾಗ ಅರ್ಧ ಸಮಯ ಹೊರಗೆ ಬರ್ತಾರೋ ಆ ಸಮಯದೊಳಗ ಏನಂತಾರೆ? ವ್ಯವಹಾರ ನಯವು ಅಜ್ಞಾನಿ ಜನರಿಗೆ ಪ್ರತಿಬೋಧ ಮಾಡುವುದರ ಸಲುವಾಗಿ ಇದೆ. ವ್ಯವಹಾರ ನಯವು ಅಜ್ಞಾನಿ ಜನರಿಗೆ ತಿಳಿಸಿಕೊಡುವುದರ ಸಲುವಾಗಿ ಇದೆ. ಆದರೆ ಶುದ್ಧ ನಿಶ್ಚಯ ನಯವು ಕರ್ಮಗಳ ನಾಶದ ಕಾರಣ. ಶುದ್ಧ ನಿಶ್ಚಯ ನಯ ಅರ್ಥಾತ್ ನಿಜ ಶುದ್ಧ ಆತ್ಮ ಕರ್ಮದ ನಾಶಕ್ಕೆ ಕಾರಣ. ಉಳಿದ ಯಾವ ಪರಪದಾರ್ಥ ಕರ್ಮದ ನಾಶಕ್ಕೆ ಕಾರಣ, ನಾಶದ ಕಾರಣವಿದೆ. ಆದುದರಿಂದ ಮೋಕ್ಷದ ಅಭಿಲಾಷೆ ಇರುವಂಥ ನಾನು, ಪದ್ಮನಂದಿ ಮುನಿಯು ಮೋಕ್ಷದ ಅಭಿಲಾಷೆ ಇರುವಂಥ ನಾನು, ಆಚಾರ್ಯ ಭಗವಂತರ ಏನು ಹೇಳ್ತಾರೆ? ನನಗೆ ಜನರಿಗೆ ಬೋಧ ಮಾಡುವ ಅಪೇಕ್ಷೆ ಇಲ್ಲ, ಬೋಧ ಮಾಡುವ ನಾನು ಅಲ್ಲ. ವಾಕ್ಯದ ರಚನೆ ಮಾಡುವ ಅದು ಪುದ್ಗಲದ ಕಾರ್ಯ, ನನ್ನ ಕಾರ್ಯ ಅಲ್ಲ, ನನ್ನ ಆತ್ಮನ ಕಾರ್ಯ ಅಲ್ಲ. ನಾ ಮೋಕ್ಷದ ಅಭಿಲಾಷೆ ಉಳ್ಳವಲ್ಲ, ನನಗೆ ಮೋಕ್ಷದ ಇಚ್ಛೆ ಇದೆ. ನಾನು ಎಂದರೆ ಪದ್ಮನಂದಿನಾಥನು ನನ್ನ ನಿಮಿತ್ತ ಶುದ್ಧ ನಿಶ್ಚಯದ ಆಶ್ರಯದಿಂದ ಪ್ರಯೋಜನಭೂತವಿರುವ ಆತ್ಮಸ್ವರೂಪದ ವರ್ಣನೆ ಮಾಡುತ್ತೇನೆ. ನನಗೆ ಮೋಕ್ಷದ ಇಚ್ಛೆ ಇದೆ, ಅದರ ಸಲುವಾಗಿ ಆ ಆತ್ಮನಿಗೆ ಬೋಧ ಮಾಡುವ ಸಲುವಾಗಿ ನಿಶ್ಚಯಮಯದ ವರ್ಣನೆ ಮಾಡಿ. ಇವೇನು ಹೇಳ್ತಾರೆ ಆಚಾರ್ಯ ಭಗವಂತ? ನಾವು ಏನ್ ಮಾಡ್ತಾ ಇದ್ದೀವಿ? ನಾವು ಯಾವ್ದ್ರದ್ದು ವರ್ಣನೆ? ಭಾವಾರ್ಥ ಬಹಳ ಸುಂದರ ಇದ್ದರೆ ನಿಶ್ಚಯದಿಂದ ಅನುಭವ ಮಾಡ ಹೋದರೆ ಆತ್ಮನು ಒಂದು ಅಖಂಡನಿದ್ದಾನೆ, ಒಂದು ಅಖಂಡ ಪದಾರ್ಥನಿದ್ದಾನೆ. ಅವನಲ್ಲಿ ಯಾವುದೇ ಪ್ರಕಾರದ ಭೇದವಿಲ್ಲ. ನೀವು ಬೇಕಾದ ನಯ ತಗೊಂಡ್ರೆ ಅದು ಭೇದಿಲ್ಲ. ಅಖಂಡ ಪದಾರ್ಥ ಇದ್ದಾನೆ, ಅವನು ಚೂರು ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದೇ ಪ್ರಕಾರದ ಭೇದವಿಲ್ಲ. ಆದರೆ ಯಾವ ಪುರುಷನ ಜ್ಞಾನದ ಮೇಲೆ ಆವರಣವು ಬಿದ್ದುಕೊಂಡಿದೆ, ಯಾವ ಪುರುಷನ ಜ್ಞಾನದ ಮೇಲೆ ಆವರಣವು ಬಿದ್ದುಕೊಂಡಿದೆ ಎಂದರೆ ಯಾರು ಅಜ್ಞಾನಿಗಳಿದ್ದಾರೆ. ಆವರಣ ಇರೋದಾ? ಇದು ಉಪಚಾರದ ಮಾತು. ಜೀವ ಅನಾದಿ ಕಾಲದಿಂದ ಸ್ವಯಂ ಅಜ್ಞಾನಿ, ಅರ್ಥಾತ್ ಸ್ವಯಂ ಪರದೃಷ್ಟಿ ಇರುವುದರಿಂದ ಸ್ವಯಂ ಅಜ್ಞಾನಿ ಇದ್ದಲ್ಲಿ. ಯಾರು ಹೇಳೋದರಿಂದ, ಯಾರು ಕಲಿಸಿಕೊಡುವುದರಿಂದ ಯಾವ ಜೀವ ಅಜ್ಞಾನಿ ಹಾಗೆಯೇ ಇರ್ತಾನೆ. ಅನಾದಿ ಕಾಲದಿಂದ ಸ್ವಯಂ ಅಜ್ಞಾನಿ. ಜನ ಬೇಕಾದ್ರೆ ಸಬಕಾ ಸುನ್ನ ದಿಲ್ ವೈಸೆ ಕರ್ಣ, ಎಲ್ಲಾರ್ದು ಕೇಳೋದ ತಮ್ಮ ಮನಸ್ಸಿಗೆ ಹಾಗೆ ಬರ್ತೈತೆ ಹಾಗೆ ಮಾಡು. ಯಾವಲ್ಲಿ ಹೇಳ್ತಾನೆ ಈ ಜೀವ ಹೇಳ್ತಾನೆ ಕೇವಲಿ ಭಗವಂತನ ದಿವ್ಯ ಧ್ವನಿ ಕೇಳಿ ಬಂದ ನಂತರ ಹೇಳ್ತಾನೆ. ಇಲ್ಲಿ ಆ ಪದ್ಮನಂದಿ ಆಚಾರ್ಯ ಭಗವಂತರ ಮಾತು ಕೇಳಿದ ನಂತರ ಹೇಳೋದೇನು ದೊಡ್ಡ ಮಾತು. ಅಂಥ ಮಹಾನ್ ಮೂರ್ಖ ನಾವು ಕೇವಲಿ ಭಗವಂತರ ದಿವ್ಯ ಧ್ವನಿ ಕೇಳಿದ ನಂತರ ನನಗ ಅಪ್ಲೈ ಆಗಲಿಲ್ಲ, ನನಗದು ಒಟ್ಟಿಗೆ ಆಗಲಿಲ್ಲ. ನೀರಿನ ಒಳಗ ಅಗ್ನಿ, ಜಲ ಬಿಂದುವಿನ ಒಳಗ ಅಗ್ನಿದ ಪ್ರವೇಶ ಆಗಿಲ್ಲ ಅಂತ ಹೇಳಿ ಹೇಳಾವ ನೀವೆಂತ ಮೂರ್ಖ. ನಾವ್ ವ್ಯಾಖ್ಯೆ ಮಾಡ್ತೇವ್ರಿ, ಯಾರಿಗೆ ಮೂರ್ಖ ಅಂದಿವ್ರಿ? ಸಾಕ್ಷಾತ್ ಕೇವಲಿ ಭಗವಂತ.
ಅಂತ ಹೇಳಿ ನಾವು ಅನಂತ ಸಂಸಾರ ಇದ್ದೇವ್ರಿ. ಅನಂತ ಸಂಸಾರದೊಳಗೆ ಪರಿಶ್ರಮ ಮಾಡವರಿಗೆ ಅಜ್ಞಾನಿ ಇದ್ದಾರೆ. ಅವರು ಕೂಡಲೇ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ, ಎಂದೂ ಕೇಳೇ ಇಲ್ಲ. ಸಮಯ ಸಾರದವರು ಕೂಡ ಹೇಳಿದ್ದಾರೆ, ಸುಧಪರಿಚಿವಾನುಭೂತ ಸಂವತ್ಸರಿ ಕಾಮಭೋಗ ಬಂಧಕ. ಚಿರಪರಿಚಿತಿಲ್ಲ ಅವರಿಗೆ ಕಾಮಭೋಗ ಬಂಧದ ಸಂಸಾರದ ಕಥೆ. ಆತ್ಮನ ಕಥೆಯನ್ನು ಎಂದೂ ಕೇಳಲಿಲ್ಲ ಅಂತೇಳಿ, ಇದು ಸುಲಭಿಲ್ಲ ಅಂತ ಹೇಳಿ ಕುಂದಾಚಾರ್ಯ ಭಗವಂತರಾಗಿದ್ದೇವೆ. ಇಲ್ಲಿ ಈ ಮಾತನ್ನ ಪದ್ಮನಂದಿ ಆಚಾರ್ಯ ಕೂಡ ಹೇಳ್ತಾರೆ, ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವ ಸುಲಭದಲ್ಲಿ ಸಾಧ್ಯತೆ ಇಲ್ಲ. ಆದುದರಿಂದ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮೊದಲಾದ ಆತ್ಮನ ಗುಣಗಳನ್ನು ಬೇರೆ ಮಾಡಿ ಅವರಿಗೆ ಆತ್ಮನ ಸ್ವರೂಪವನ್ನು ತಿಳಿಸಿಕೊಡಲಾಗುತ್ತದೆ. ಇಲ್ಲಿ ಯಾವ ವ್ಯವಹಾರದ ಸ್ವೀಕಾರ ಮಾಡಿದ್ರು, ಮುನಿ ಭಗವಂತರ ಯಾವ ವ್ಯವಹಾರದ ಸ್ವೀಕಾರ ಮಾಡಿದರು, ನಾವು ಕಣ್ಣು ಬಿಟ್ಟ ಹೃದಯ ತೆರೆದು ನೋಡುವ ಅವಶ್ಯಕತೆ. ವ್ಯವಹಾರ ಬಸ್ತಿಗೆ ಹೋಗ್ಬೇಡಪ್ಪ ನಿನ್ನ ಧರ್ಮ ಆಗ್ತೈತಿ ಅಂತ ಹೇಳಿಲ್ಲ. ಅಷ್ಟು ಮೂರ್ಖ ಮುನಿ ಭಗವಂತಿಲ್ಲ. ಪದ್ಮನಂದಿ ಆಚಾರ್ಯ ಅಷ್ಟ ಮೂರ್ಖಿಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ, ಆತ್ಮನ ಸ್ವರೂಪನ ಹೇಳೋದೇ. ಆ ಆತ್ಮನ ಸ್ವರೂಪದೊಳಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಮೂರು ಭೇದ ಮಾಡಿ ಹೇಳ್ತಿದ್ದಾರೆ. ಆತ್ಮನನ್ನ ಬಿಟ್ಟು ಹೊರಗೆ ಹೋಗೇ ಇಲ್ಲ. ಜ್ಞಾನಿಗಳ ಉಪದೇಶ, ಅವರು ಸ್ವಯಂ ಆತ್ಮನನ್ನ ಬಿಟ್ಟು ಹೊರಗೆ ಹೋಗೋದಲ್ಲ, ಮತ್ತೆ ಇನ್ನೊಬ್ಬರಿಗೆ ಆತ್ಮನನ್ನ ಬಿಟ್ಟು ಹೊರಗೆ ಹೋಗುವ ಉಪದೇಶ ಆಗಿ ಮಾಡೋದು. ಈ ಪ್ರಕಾರ ಯಾವ ಭಾವಲಿಂಗಿ ಸಂತ ಯಾವಾಗಲೂ ವಿದ್ಯಮಾನ ಇರ್ತಾರೋ ಈ ಪ್ರಪಂಚದೊಳಗ, ನಮ್ಮದ ಮಹಾನ್ ಪಾಪದ ಉದಯದಿಂದ, ಮಹಾನ್ ದುರ್ಭಾಗ್ಯದಿಂದ ನಮಗ ಅಂತ ಸಂತ ಭಗವಂತರಗಳ ದರ್ಶನದಿಂದ ಆಗ್ತಾ ಇಲ್ಲ, ನೋಡ್ಲಿಕ್ಕೆ ಕೂಡ ನಮಗೆ ಸಿಕ್ಕೋದು. ಅದರಿಂದ ನಾವು ಮಹಾನ್ ಪಾಪಿ ಇದ್ದೇವೆ. ಆ ಪರಮ ಪವಿತ್ರ ಸ್ವರೂಪದ ಪರಿಚಯ ಮಾಡ್ಕೋಬೇಕಾದ್ರೆ ಒಂದು ಆಗಮದ ಮಾಧ್ಯಮದಿಂದ ಮಾಡ್ಕೋಬೇಕು. ಪ್ರತ್ಯಕ್ಷ ನೋಡ್ಬೇಕಾದ್ರೆ ಆ ಪ್ರಕಾರದ ಭಾವಲಿಂಗಿ ಸಂತ ಇಂದ ನಮಗೆ ದೃಷ್ಟಿಗೋಚರ ಈ ಭಾರತದೊಳಗಂತೂ ಇಲ್ಲವೇ ಇಲ್ಲ. ಸ್ಪಷ್ಟವಾಗಿ ಹೀಗಿರುವುದರಿಂದ ನಾವು ಬಾಹ್ಯದೊಳಗೆ ಪ್ರತ್ಯಕ್ಷ ನೋಡ್ತೀವೋ ಅನ್ನೋದು. ಅದರ ಸಲುವಾಗಿ ಪದ್ಮನಂದಿ ಆಚಾರ್ಯ ಭಗವಂತರ ತಮ್ಮ ಸಲುವಾಗಿ ಹೇಳ್ತಾ ಇದ್ದಾರೆ. ಕುಂದ ಆಚಾರ್ಯ ತಮ್ಮ ಸಲುವಾಗಿ ಗ್ರಂಥ ರಚನೆ ಮಾಡಿದ್ದಾರೆ. ಯಾವ ಮುನಿ ಭಗವಂತ ಗ್ರಂಥ ರಚನೆ ಇನ್ನೊಬ್ಬರ ಸಲುವಾಗಿ ಮಾಡುವುದಿಲ್ಲ. ಗ್ರಂಥ ರಚನೆ ಮಾಡು ಭಾವ ಮುನಿಗೆ ಬರುವುದು. ಪೂಜ್ಯಪಾದಾಚಾರ್ಯ ಸಮಾಧಿ ತಂತ್ರದೊಳಗೆ ಹೇಳ್ತಾರೆ, ಗ್ರಂಥ ರಚನೆ ಮಾಡುವ ಭಾವ ಮುನಿಯೋಂಕ ಉನ್ಮತ್ತ ಚೇಷ್ಟ. ಶಕ್ತಿಗೆ ಬಂದದ್ದಕ್ಕೆಲ್ಲ ಚೇಷ್ಟ ಇದೆ. ನಾವು ಕತ್ತಿಗಳಿಗೆ ಕಲ್ಲು ಎಸಿತೇವಲ್ಲ, ಅದಕ್ಕೆ ಚೇಷ್ಟೆ ಮಾಡ್ತೇವ್ರಿ. ಕತ್ತಿಗೆ ಹೈತಿತ್ತು ಅಂದ್ರೆ ಅವಕ್ಕೆ ದುಃಖ ಆಯ್ತದೆ, ನಮಗ್ ಮೋಸ. ಇದು ಉನ್ಮತ್ತ ಚೇಷ್ಟ ಐತಿ ಗ್ರಂಥದ ರಚನೆ. ನಾವು ಕಲಿತೇವೆ ನೋಡ್ಬೇಕು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ ಮೊದಲಾದ ಆತ್ಮನ ಗುಣಗಳನ್ನು ಬೇರೆ ಮಾಡಿ ಅವರಿಗೆ ಆತ್ಮನ ಸ್ವರೂಪವನ್ನು ತಿಳಿಸಿಕೊಡಲಾಗುತ್ತದೆ. ಅಖಂಡ ವಸ್ತುವನ್ನು ಖಂಡ ರೂಪದಿಂದ ತಿಳಿಯುವುದು ಇದು ವ್ಯವಹಾರ ನಯದ ವಿಷಯವಿದೆ. ಅಖಂಡ ವಸ್ತು ಏನೈತಿ ಅದು ತುಂಡು ಮಾಡಿದ. ಆತ್ಮ ಹೇಗಿದ, ರತ್ನತ್ರಯ ಸ್ವರೂಪೀಗ. ಅದರ ರತ್ನತ್ರಯ ಏನವೇನು? ಆತ್ಮನಲ್ಲಿ ಸಮ್ಯಕ್ ದರ್ಶನ ಇದೆ, ಸಮ್ಯಕ್ ಜ್ಞಾನ ಇದೆ, ಸಮ್ಯಕ್ ಚಾರಿತ್ರ ಇದೆ. ಅಂದ್ರೆ ಇವು ಮೂರೇನದವು. ಅಪ್ಪಾಣಂ ಏನಂತೂ ಅನ್ನದವಿಯಲ್ಲಿ ನ ಒಟ್ಟೈ ಅಂತ ಬೃಹದ್ರವ್ಯ ಸಂಗ್ರಹದೊಳಗ ಹೇಳ್ರು ಆಚಾರ್ಯ ಭಗವಂತರ. ಈ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಆತ್ಮನನ್ನು ಹೊರತುಪಡಿಸಿ ಬೇರೆ ಯಾವ ದ್ರವ್ಯದೊಳಗ ಅವು ವಿದ್ಯಮಾನ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಎಲ್ಲದವು ನಿಜ ಶುದ್ಧಾತ್ಮನಲ್ಲನಾದವು, ಬೇರೆ ಯಾವುದೇ ಪರಪದಾರ್ಥದೊಳಗೆ ಇರುವುದು. ಈ ಪ್ರಕಾರ ಆತ್ಮನಲ್ಲೇ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನದ ಭೇದ ಮಾಡಿ ನಾ ಆತ್ಮನ ಸ್ವರೂಪವನ್ನ ನಾನು ತಿಳ್ಕೊಳ್ಳೋದಂತೂ ಇಲ್ಲ. ತಿಳ್ಕೊಂಡಾಗಿದೆ, ಆತ್ಮನ ಸ್ವರೂಪದೊಳಗೆ ನಿಮಗ್ನಾಗೋದು ಇದು ಒಂದೇ ಕಾರ್ಯ ಇದೆ.
ಜೊತೆಯಾಗಿ ಯಾರು ಓದ್ತಾರೋ ಅವರಿಗೆ ಉಪಚಾರದಿಂದ ಭಾಷೆದೊಳಗ ಗ್ರಂಥ ರಚನೆ ಆಗ್ತಾ ಇದೆ. ಆ ಗ್ರಂಥ ರಚನೆಯ ಉದ್ದೇಶನ ಅಖಂಡ ವಸ್ತುವನ್ನ ಭೇದ ಮಾಡಿಕೊಳ್ಳುವುದು. ಅಖಂಡ ವಸ್ತುವನ್ನ ಭೇದ ಮಾಡಿಕೊಳ್ಳುವುದು ಅಂದ್ರೆ ಮನೆ ಯಾಕಂತಾರೆ, ಮನೆಯೊಳಗ ಏನೇನಿರ್ತಿದೆ? ಹಾಲ್ ಇರ್ತಿದೆ, ಕಿಚನ್ ಇರ್ತಿದೆ, ಬಾತ್ರೂಮ್ ಇರ್ತಿದೆ, ಸಂಡಾಸ್ ಇರ್ತಿದೆ, ಬೆಡ್ರೂಮ್ ಇರ್ತಿದೆ. ಈಗೆಲ್ಲ ಭೇದ ಮಾಡಿ ಹೇಳ್ತೀವಲ್ಲ, ಈ ಭೇದ ಇವೆಲ್ಲ ಯಾವ್ದ್ರೊಳಗಿದಾವು? ಒಂದು ಮನೆಯೊಳಗನ. ಅದೇ ಪ್ರಕಾರ ಆತ್ಮನಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮೊದಲಾದ ಭೇದ ಮಾಡಿವೆ. ನೀ ಸಮ್ಯಕ್ ದರ್ಶನ ಸ್ವರೂಪಿ ಇದೆ, ಅರ್ಥಾತ್ ನೀ ಶ್ರದ್ಧಾ ಸ್ವರೂಪಿ. ಶ್ರದ್ಧಾ ಎಂಥ ಶ್ರದ್ಧಾ? ನಮ್ಮಲ್ಲಿ ಈಗ ವಿದ್ಯಮಾನ ಇರೋದು ಮಿಥ್ಯಾ ಶ್ರದ್ಧಾ. ಯಾವುದರ ಮೇಲೆ ಶ್ರದ್ಧೆ ಮಾಡಬೇಕು, ಯಾವುದರ ಮೇಲೆ ಶ್ರದ್ಧೆ ಮಾಡಬಾರ್ದು, ಇದರದ ಪರಿಚಯ ನಮಗಿಲ್ಲ. ಅದರ ಸಲುವಾಗಿ ಆಚಾರ್ಯ ಭಗವಂತರ ಪ್ರಾರಂಭದೊಳಗನ ಹೇಳ್ತಾರೆ, ಯಾವ ಸಮಯದೊಳಗ ಜೀವ ಆತ್ಮಸ್ವರೂಪದ ಮೇಲೆ ಸಮ್ಯಕ್ ಶ್ರದ್ಧೆ ಮಾಡ್ತಾನೆ, ಯಥಾರ್ಥ ಶ್ರದ್ಧೆ ಅಂದ್ರೆ ಸಮ್ಯಕ್ ಶ್ರದ್ಧೆ ಮಾಡ್ತಾನೆ. ಅಂದ್ರೆ ಹೇಗ್ ಮಾಡ್ತಾನೆ ಸಮ್ಯಕ್ ಶ್ರದ್ಧೆ? ಸಮ್ಯಕ್ ಶ್ರದ್ಧೆ ಆ ವಸ್ತುವನ್ನ ನೋಡ್ತಾನೆ, ತಿಳ್ಕೋತಾನೆ, ಅಂತರಂಗದೊಳಗೆ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದ ನಂತರ ನಾನು ಯಾವ ಪ್ರಕಾರ ನೋಡಿದ್ದೇನೆ, ಯಾವ ಪ್ರಕಾರ ತಿಳ್ಕೊಂಡಿದ್ದೇನೆ, ಅದೇ ಪ್ರಕಾರ ಇದ್ದಾನೆ ಅಂತ ಹೇಳಿ ನಿರ್ಣಯ ಮಾಡಿದ ನಂತರ ಅಂತರಂಗದೊಳಗೆ ಇಳಿಸಿ ಅನುಭವ ಮಾಡ್ತಾನೆ. ಅನುಭವ ಮಾಡಿದ ನಂತರ ಓಹೋ ಇದು ಬಾಹ್ಯದೊಳಗೆ ಹೇಳೋದ, ಇದು ಸತ್ತಿದೆ. ಈ ಪ್ರಕಾರ ಸಮ್ಯಕ್ ಶ್ರದ್ಧಾ ಅರ್ಥಾತ್ ಅನುಭವ ಪೂರ್ವಕ ಶ್ರದ್ಧಾ ಇದೆ. ಶ್ರದ್ಧಾ ಬಾಯ ಮಾತಿನಿಂದ ಇರುವುದಿಲ್ಲ. ವಸ್ತುವನ್ನು ಖಂಡ ರೂಪದಿಂದ ತಿಳಿಯುವುದು ಇದು ವ್ಯವಹಾರ ನಯದ ವಿಷಯ ಇದೆ. ಆದುದರಿಂದ ವ್ಯವಹಾರ ನಯವಂತೂ ಮೂರ್ಖರಿಗೆ ತಿಳಿಸಿಕೊಡುವ ಸಲುವಾಗಿ ಇದೆ. ಯಾರಿಗೆ? ವ್ಯವಹಾರ ನಯವಂತೂ ಮೂರ್ಖರಿಗೆ ತಿಳಿಸಿಕೊಡುವ ಸಲುವಾಗಿ ಇದೆ. ಗ್ರಂಥ ತೆಗೆದು ನೋಡೋದ್ರಲ್ಲಿ ಹಾಗಾದರೆ ನಾವು ವ್ಯವಹಾರದ ಅಪೇಕ್ಷೆ ಮಾಡ್ತಾ ಇದ್ದೀವಿ. ಪ್ರಭು ಸ್ವರೂಪದೊಳಗೆ ಹೀಗಿದೆ, ನಮಗ ಪರಿಚಯ ಆಗುವುದಿಲ್ಲ. ನಾವು ಬಸ್ತಿಗೆ ಹೋಗೋದು ವ್ಯವಹಾರ, ಪೂಜೆ ಮಾಡೋದು ವ್ಯವಹಾರ, ಭಕ್ತಿ ಮಾಡೋದು ವ್ಯವಹಾರ, ಸ್ವಾಧ್ಯಾಯ ಮಾಡೋದು ವ್ಯವಹಾರ. ಹೀಗೆ ಯಾವ ಯಾವ ಬಾಹ್ಯ ವ್ಯವಹಾರಗಳನ್ನ ನಾವು ಸ್ವೀಕಾರ ಮಾಡಿದೀವೋ ಈ ಎಲ್ಲ ವ್ಯವಹಾರಗಳಿಂದ ನಮಗ ಆಶ್ರವ ಮತ್ತು ಬಂಧ. ಭಗವಂತರ ದರ್ಶನ ಮಾಡಿ ಬರೋದು ಬೇಡ, ಸಾಕ್ಷಾತ್ ಕೇವಲಿ ಭಗವಂತರ ದಿವ್ಯ ಧ್ವನಿ ಕೇಳಿ ದರ್ಶನ ಮಾಡಿ ಬರೋದು, ಇದರಿಂದ ಆಶ್ರವ ಮತ್ತು ಬಂಧ. ನಾವು ಎಂದೂ ಕೇಳಲಿಲ್ಲ, ಪ್ರವೇಶ ಮಾಡಲಿಲ್ಲ ಆಗಮದೊಳಗ, ಜ್ಞಾನಿ ಪುರುಷರ ಸಾನ್ನಿಧ್ಯದೊಳಗೆ ಹೋಗಲಿಲ್ಲ. ನಮಗಿದೆಲ್ಲ ಆಶ್ಚರ್ಯ ನಡ್ತಿ, ಸಂಪೂರ್ಣ ಆಶ್ಚರ್ಯ. ಹಾಗಾದರೆ ಆಶ್ರವ ಬಂಧ ಇದ್ರೆ ಸಂವರ ಇರ್ಲಿ. ಸಂವರವನ್ನು ನಿಜ ಶುದ್ಧಾತ್ಮನ ಅನುಭೂತಿ ಮಾಡುವುದರಿಂದನ ಸಂವರ ಇದೆ, ಧರ್ಮ ಇದೆ. ಅಲ್ಲಿ ತನಕ ಯಾವುದರಲ್ಲೇನೂ ಧರ್ಮ ಇಲ್ಲ. ಹಾಗಾದ್ರೆ ನನಗೆ ತಿಳಿಯುದಿಲ್ಲ. ಏನ್ ತಿಳಿಯುದು? ನೋಡ್ರಿ, ವ್ಯವಹಾರದ ಮಾತು ಹೇಳು. ನಮಗ ನಿಜವಾದ ದೇವ, ನಿಜವಾದ ಶಾಸ್ತ್ರ, ನಿಜವಾದ ಗುರುಗಳ ಸಂಯೋಗ ಸಿಕ್ಕುತ್ತಿದೆ. ಇದು ಮಹಾನ್ ಸಾಧಿಶಯ ಪುಣ್ಯದ ಪ್ರಭಾವದಿಂದ ಸಿಕ್ಕುತ್ತಿದೆ. ಕೂಗುರು ಕೂದೇವ ಕೂಶಾಸ್ತ್ರದ ಅವಲಂಬನೆ ಇಲ್ಲ. ನಾವು ಯಾರಿಗೆ ಅಂತರಂಗದೊಳಗ ಕುದೇವ ಕುಶಾಸ್ತ್ರ ಕೂಗುರುಗಳ ಅವಲಂಬನೆ ಇದೆಯೋ ಅವರ ಅನಂತ ಸಂಸಾರಿ. ಯಾರಿಗೆ ಸುದೇವ ಸುಶಾಸ್ತ್ರ ಸುಗುರುಗಳ ಅವಲಂಬನೆ ಇದೆಯೋ ಅವರ ಅಲ್ಪ ಸಂಸಾರಿ. ನೇಮದೆ ಈಗ ವಿಚಾರ ಮಾಡೋದ್ರೆ, ನಾವು ಒಂದು ವಸ್ತು ತರಲಿಕ್ಕೆ ಅಂಗಡಿಗೆ ಹೋಗ್ತೀವಿ. ಒಂದು ವಸ್ತು ತರಲಿಕ್ಕೆ ಅಂಗಡಿಗೆ ಹೋದ ನಂತರ ಅದು ಖವೆ ತರ್ತೀವಿ. ಖವ ತರಲಿಕ್ಕೆ ಅಂಗಡಿಗೆ ಹೋದ ನಂತರ ಅದರದ ರೇಟ್ ಕೇಳ್ತೀವಿ, ಅದರದ ತೂಕ ಕೇಳ್ತೀವಿ. ರೇಟ್ ಹೆಂಗ? 100 ರೂಪಾಯಿಗೆ ಎಷ್ಟ? 1 kg. 100 ರೂಪಾಯಿಗೆ 1 kg
ಈ ಪ್ರಕಾರ ಖವ ನಾವು ಮನೆಗೆ ತಗೊಂಡು ಅದನ್ನ ತಿನ್ನೋ ವೇಳೆದೊಳಗ ಆ ರೇಟ ಮತ್ತು ತೂಕದ ವಿಚಾರ ಬರ್ತೈತ್ರಿ. ಅದೇ ಪ್ರಕಾರ ದಿವ್ಯ ಧ್ವನಿ ಕೇಳಿದ ನಂತರ ಆತ್ಮನ ಸ್ವರೂಪದ ಪರಿಚಯ ಅದರೊಳಗೆ ಬಂದ ನಂತರ ಇಲ್ಲಿ ಬಂದ ನಂತರ ನಾವು ಹಿತ ಅಹಿತದ ಸ್ವೀಕಾರ ಮಾಡುವ ವೇಳೆದೊಳಗೆ ಯಾವ್ದ ಹಿತ ಇದೆ ಯಾವ್ದ ಅಹಿತ ಇದೆ ಇದನ್ನು ಸ್ವೀಕಾರ ಮಾಡುವ ಸಮಯದೊಳಗ ನಾವು ಅಹಿತದ ತ್ಯಾಗ ಮಾಡ್ತೇವೆ, ಅರ್ಥಾತ್ ಬಿಟ್ಟು ಕೊಡ್ತೇವೆ. ನನ್ನಲ್ಲೇ ಅಹಿತಂತೂ ಇಲ್ಲ, ಆತ್ಮನಲ್ಲೇ ಹಿತದ ಮಾತನ್ನ ಸ್ವೀಕಾರ ಮಾಡ್ತೇವೆ. ಆ ಹಿತದ ಮಾತನ್ನ ಸ್ವೀಕಾರ ಮಾಡಿ ಪ್ರತ್ಯಕ್ಷ ಅನುಭವ ಮಾಡುವ ವೇಳೆದೊಳಗ ಕೇವಲಿ ಭಗವಂತ ದಿವ್ಯ ಧ್ವನಿದೊಳಗೆ ಹೀಗೆ ಬಂದಿತ್ತು ಅಂತೇಳಿ ಸ್ಮರಣೆ ಬಂತು ಅಂದ್ರೆ ಅವನ್ ನೇಮದಿಂದ ಬಿಡ್ತಾರೆ. ಖವಾ ತಿನ್ನು ಪೇಡ ತಿನ್ನು ಹೇಳಿದಾಗ ಅದ ರೇಟ್ ಆಗಿ ₹100 ಹಾದು ನನ್ನ ಜೇಬಿನಾಗಿರು ಅಂತ ಹೇಳಿ ಚಿಂತೆ ಮಾಡಿದ ಅಂದ್ರೆ ಅವನು ಮೂರ್ಖೆ. ನಾವು ಖವಾದ ಸ್ವಾದ ನೋಡ್ಲಿಲ್ಲ. ಅದೇ ಪ್ರಕಾರ ಕೇವಲಿ ಭಗವಂತನ ದಿವ್ಯ ಧ್ವನಿಯನ್ನ ಕೇಳಿ ಬಂದ ನಂತರ ಆತ್ಮನ ಸ್ವರೂಪವನ್ನ ತಿಳ್ಕೊಂಡ ನಂತರ ಅನುಭವ ಮಾಡುವ ಸಮಯದೊಳಗ ಕೇವಲಿ ಭಗವಂತರು ಹೀಗೆ ಹೇಳಿದ್ರು ಅಂತ ಹೇಳಿ ಅಲ್ಲಿ ಮಧ್ಯದೊಳಗ ವ್ಯವಹಾರ ಬಂತು ಅಂದ್ರೆ ನೀವು ಮೂರ್ಖಿರಿ. ವಸ್ತು ಸ್ವರೂಪ ಇಷ್ಟ ಅಪರಿಮಿತ ಶುದ್ಧಿದೆ. ಆ ಶುದ್ಧತೆಯ ವೃದ್ಧಿ ಮಾಡ್ಕೊಳ್ಳೋದ ಜ್ಞಾನಿಗಳ ಕೆಲಸಿದೆ. ನಮ್ಗ ಶುದ್ಧತೆಯ ಉತ್ಪಾದ ಮಾಡೋದಿದೆ. ನಮ್ಮಲ್ಲಿ ಇನ್ನೂ ಶುದ್ಧತೆಯ ಉತ್ಪನ್ನ ಆಗಿಲ್ಲ, ಸಮ್ಯಕ್ ದರ್ಶನದ ಉತ್ಪನ್ನ ಇಲ್ಲ, ಧರ್ಮದ ಉತ್ಪತ್ತಿ ಇಲ್ಲ. ಧರ್ಮ ಮಾಡಲಿಕ್ಕೆ ಹೋಗೋದ ಇದು ಅಜ್ಞಾನದ ಪರಮಾವಧಿ. ಧರ್ಮದ ಉತ್ಪತ್ತಿ ಇಲ್ಲ, ಜೇಬದೊಳಗ 5 ಪೈಸೆ ಇಲ್ಲ. ಮತ್ತ ಸರಾತಿ ಅಂಗಡಿ ಇಡ್ತೇನೆ, ಅಂಗಡಿ ಬಾಡಿಗೆ ತಗೋತೇನೆ, 1 ಲಕ್ಷ ಡಿಪಾಸಿಟ್ ಇಡ್ತೇನೆ. ಎಲ್ಲಿದೆ? ಅದೇ ಪ್ರಕಾರ ಪ್ರಭು ಧರ್ಮ ಅಂದ್ರೆ ಏನ್? ಆ ಧರ್ಮ ಅಂದ್ರೆ ಹೊರಗೆ ದುಡ್ಡಿಗೆ ಸಿಕ್ತಿತೇನೆ, ದಾನ ಮಾಡುವುದರಿಂದ ಸಿಕ್ತಿತೇನೆ, ತೀರ್ಥ ಯಾತ್ರೆ ಮಾಡುವುದರಿಂದ ಶಿಖರಜಿ ಒಳಗೆ ನನ್ನ ಆತ್ಮ ಅದನೆ. ಮಾತು ಕಠೋರಿಲ್ಲ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ನೇಮದಿಂದ ಭಗವಂತ ಜ್ಞಾನಿ ಪುರುಷ ಶಿಖರಜಿ ಯಾತ್ರಾ ಮಾಡ್ತಾನೆ, ಗಿರಿನಾರ ಯಾತ್ರಾ ಮಾಡ್ತಾನೆ. ದಿನಾನೇಮ್ ದೇವ ದರ್ಶನ ಇರ್ದ ಬಾಯೊಳಗೆ ನೀರು ಹಾಕೋದಿಲ್ಲ. ಅಜ್ಞಾನಿ ಪುರುಷರ ಈ ಪ್ರಕಾರ ಮಾಡಬಾರ್ದು ಅಂತ ಹೇಳಿ ಅಭಿಪ್ರಾಯ ಇಲ್ಲ. ಮಾಡ್ಲಿಕ್ಕೆ ಅಡ್ಡಿಲ್ಲ, 1000 ಸಲ 1,000,000 ಸಲ ಮಾಡ್ಲಿ. ಆದರೆ ನಾ ಧರ್ಮ ಮಾಡ್ತಾ ಇದ್ದೇನೆ ಇದು ಶ್ರದ್ಧಾ ಇದ್ರೆ ಮಿಥ್ಯಾತ್ವದ ಪೂಜೆ. ಅದರ ಸಲುವಾಗಿ ಇಲ್ಲಿ ಆಚಾರ್ಯ ಭಗವಂತರ ಏನ್ ಹೇಳ್ತಾರು? ಜೀವದ್ರವ್ಯ ಸ್ವಭಾವದಿಂದ ಶುದ್ಧಿದೆ, ಮತ್ತ ಪರ್ಯಾಯದೊಳಗೂ ಕೂಡ ಏನಿದೆ? ಪರ್ಯಾಯದೊಳಗೂ ಕೂಡ ಪರಮ ಶುದ್ಧಿದೆ.